ನೋಡ್ರಿ, ನಾವು ಇವತ್ತಿನ ದಿನ ಕನ್ನಡದ ಮೊದಲನೇ ಗದ್ಯ ಪಾಠವಾಗಿರ್ತಕ್ಕಂಥ ಗಾಂಧಿ ಅಂತಕ್ಕಂಥ ಪಾಠದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗಾಂಧಿ ಬರೆದಿರ್ತಕ್ಕಂಥವ್ರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ಬರೆದಿರ್ತಕ್ಕಂಥವ್ರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ 1938ರಲ್ಲಿ ಜನಿಸ್ತಾ ಹೋಗ್ತಾರೆ. 1999ರಲ್ಲಿ ಮರಣವನ್ನ ಹೊಂದ್ತಾರೆ. ಸೊ ಇವರು ಬರೆದಿರ್ತಕ್ಕಂಥ ಪಾಠ ಗಾಂಧಿ. ಹಾಗಾದ್ರೆ ಬೆಸಗರಹಳ್ಳಿ ರಾಮಣ್ಣನವರ ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋದಾದ್ರೆ, ಅವ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ನೋಡ್ರಿ, ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಹಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು. ನೋಡಿ, ಇವರು ಮೂಲತಃ ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಇವರ ವೃತ್ತಿ ಏನು? ವೈದ್ಯ ವೃತ್ತಿಯನ್ನ ಮಾಡ್ತಕ್ಕಂಥವ್ರು. ಇವರು ಬಂಡಾಯ ಸಾಹಿತ್ಯದಲ್ಲಿ ಪ್ರಮುಖ ಲೇಖಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಹಳ್ಳಿಯ ಬಡ ಜನರ ಮುಗ್ಧತೆ, ಅಸಹಾಯಕತೆ, ನೋವು, ನಲಿವುಗಳನ್ನು ತುಂಬಾ ಹತ್ತಿರದಿಂದ ಗಮನಿಸಿದವರು. ಏನ್ ಹೇಳ್ತಿದ್ದಾರೆ? ಹಳ್ಳಿಯ ಬಡ ಜನರ ಮುಗ್ಧತೆಯನ್ನ, ಹಳ್ಳಿಯ ಬಡ ಜನರು ಯಾವ ರೀತಿಯಾಗಿರ್ತಕ್ಕಂಥ ಮುಗ್ಧತೆಯನ್ನ ಹೊಂದಿರ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಯಾವ ರೀತಿಯಾಗಿರ್ತಕ್ಕಂಥ ಅಸಹಾಯಕರಾಗಿರ್ತಾರೆ ಅವರು. ಇದೆಲ್ಲವನ್ನು ಕೂಡ ತುಂಬಾ ಹತ್ತಿರದಿಂದ ಗಮನಿಸಿರ್ತಕ್ಕಂಥವರು ರಾಮಣ್ಣನವರು ಆಗಿದ್ದಾರೆ. ನೋಡ್ರಿ, ಮುಂದೆ ನೋಡೋದಾದ್ರೆ ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಜೀವನ ಶೈಲಿಯನ್ನ, ಹಳ್ಳಿ ಜನರ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಬದುಕ್ತಕ್ಕಂಥ ಅವರ ಜೀವನ ಶೈಲಿಯನ್ನ, ಅವರ ಮುಗ್ಧತೆಯನ್ನ, ಅವರ ಅಸಹಾಯಕತೆಯನ್ನ ಇವರ ಕಥೆಯಲ್ಲಿ ಚಿತ್ರಿಸ್ತಕ್ಕಂಥದ್ದು ಕೂಡ ನಾವು ನೋಡಬಹುದು. ನೋಡ್ರಿ, ಪ್ರಸ್ತುತ ಕಥೆಯನ್ನ ಕಣಜ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ನಮಗೆ ಪ್ರಸ್ತುತ ಇರ್ತಕ್ಕಂಥ ಕಥೆ ಯಾವುದು? ಗಾಂಧಿ. ಈ ಗಾಂಧಿ ಅಂತಕ್ಕಂಥ ಕಥೆಯನ್ನ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರ್ತಕ್ಕಂಥ ಕಣಜ ಅಂತಕ್ಕಂಥ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇದ್ರ ಜೊತೆಗೆ ಇವರು ಇನ್ನೂ ಕೂಡ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಅದರ ಪರಿಚಯ ಈ ರೀತಿಯಾಗಿದೆ: ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಅರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು, ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು. ಇಷ್ಟು ಇವರ ಕಥಾ ಸಂಕಲನಗಳು. ತೋಳಗಳ ನಡುವೆ ಇದು ಕಿರು ಕಾದಂಬರಿ, ಒಂದು ಚಿಕ್ಕದಾಗಿರ್ತಕ್ಕಂಥ ಕಾದಂಬರಿ ಇದು ಆಗಿದೆ. ಈ ಗರ್ಜನೆ ಅಂತಕ್ಕಂಥ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ದೊರೆತಿದೆ. ಗರ್ಜನೆ ಅಂತಕ್ಕಂಥ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಂದಿರತಕ್ಕಂಥದ್ದು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಇಷ್ಟು ಇವರ ಕಿರು ಪರಿಚಯ. ಜೊತೆಗೆ ಮುಂದೆ ನೋಡೋದಾದ್ರೆ, ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯು ಬೆಳಕು ಚೆಲ್ಲುತ್ತದೆ. ಇರ್ತಕ್ಕಂಥ ಗಾಂಧಿ ಅಂತಕ್ಕಂಥ ಕತೆ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ರೋಗಿಷ್ಠ ಹುಡುಗ. ಅವನಿಗೆ ಹಲವಾರು ರೋಗಗಳಿದಾವೆ. ಆ ರೋಗಿಷ್ಠ ಹುಡುಗನ ದಾರುಣ ಸ್ಥಿತಿ, ಅವನ ಸ್ಥಿತಿ ಅಂತಕ್ಕಂಥದ್ದು ಯಾವ ತರ ಇದೆ, ಅದ್ರ ಮೇಲೆ ಕತೆ ಅಂತಕ್ಕಂಥದ್ದು ಬೆಳಕು ಚೆಲ್ತಾ ಹೋಗುತ್ತೆ. ಅದನ್ನ ನಾವು ಈ ಕಥೆಯಲ್ಲಿ ನಾವು ಹಂತವಾಗಿ ನೋಡ್ತಾ ಹೋಗಬಹುದು. ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಅದನ್ನು ಪಡೆಯುವಲ್ಲಿ ಅವರು ಪಡುವ ಪರಿಪಾಟಲನ್ನು ಕತೆ ತೆರೆದಿಡುತ್ತದೆ. ನೋಡ್ರಿ, ಏನ್ ಹೇಳ್ತಾ ಹೋಗ್ತಾರೆ? ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಬಡ ಜನರಿಗೆ ಸರಿಯಾಗಿ ಸಿಗದೇ ಇರತಕ್ಕಂಥ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ, ಜೊತೆಗೆ ಅವರು ಪಡ್ತಕ್ಕಂಥ ಪರಿಪಾಟಲು ಕಷ್ಟಗಳನ್ನ ಈ ಕಥೆ ಅಂತಕ್ಕಂಥದ್ದು ತೆರೆದಿಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಕಥೆಯನ್ನ, ಗಾಂಧಿ ಅಂತಕ್ಕಂಥ ಪಾಠವನ್ನ ಪ್ರಾರಂಭ ಮಾಡೋದಾದ್ರೆ, ನೋಡ್ರಿ, ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೂಲ್ಯಗೊಳಿಸಿಕೊಂಡಿದ್ದೇವೆ. ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು. ಏನ್ ಹೇಳ್ತಿದ್ದಾರೆ ಅಂದ್ರೆ, ಗಾಂಧಿ ಅಂತಕ್ಕಂಥ ಹೆಸರನ್ನ, ಮಹಾತ್ಮ ಗಾಂಧಿ ಹೆಸರನ್ನ ಎಲ್ಲರೂ ಕೇಳಿದಿರಿ.
ಮಹಾತ್ಮರು ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಶಾಂತಿಯ ಮೂಲಕವಾಗಿ ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಅಂತ ಹೆಸರನ್ನ ನಾವು ಇವತ್ತು ಏನ್ ಮಾಡ್ತಿದ್ವಿ, ಅಪಮೌಲ್ಯಗೊಳಿಸಿಕೊಳ್ತಿದ್ದೇವೆ. ಅಂದ್ರೆ ಆ ಹೆಸರಿಗೆ ನಾವು ಗೌರವವನ್ನು ಕೂಡ ನಾವು ಸೂಚಿಸ್ತಾ ಇಲ್ಲ. ನಮಗೆ ಬೇಕಾಬಿಟ್ಟು ಬಂದಂಗೆ ಹೆಸರನ್ನ ನಾವು ಇವತ್ತು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಗಾಂಧಿ ಅಂತಕ್ಕಂಥ ಹೆಸರಿಗಿರ್ತಕ್ಕಂಥ ಮೌಲ್ಯಗಳನ್ನ, ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾಗಿರ್ತಕ್ಕಂಥ ಹೆಸರನ್ನ, ಆ ಗಾಂಧೀಜಿ ಹೆಸರನ್ನು ಇವತ್ತು ನಾವು ಅಸಡ್ಡೆಯಿಂದ, ಯಾವುದೋ ಒಂದು ರೀತಿಯಲ್ಲಿ ಅಸಡ್ಡೆಯಿಂದ, ಹೇಳದೇ ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಆ ಹೆಸರನ್ನ ಉಪಯೋಗ ಮಾಡ್ತದೀವಿ ಹೊರತು ಆ ಹೆಸರಿಗೆ ಇರ್ತಕ್ಕಂಥ, ಆ ಗಾಂಧಿ ಅಂತಕ್ಕಂಥ ಹೆಸರಿಗೆ ಇರ್ತಕ್ಕಂಥ ಗೌರವವನ್ನ, ಘನತೆಯನ್ನ ನಾವು ಇವತ್ತು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಆ ಹೆಸರನ್ನು ನಾವು ಯಾವ್ಯಾವ ರೀತಿಯಾಗಿ ಉಪಯೋಗ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಪಾಠದ ಮೂಲಕ ಬೆಸಗಾರಲ್ಲಿ ರಾಮಣ್ಣ ಅವರು ನಮಗೆ ಒಂದು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೋಡ್ರಿ, ಕತೆಗೆ ಹೋಗೋಣ. ಮುಂದೆ ಏನೇನಾಗುತ್ತೆ, ಯಾವ ತರ ಗಾಂಧಿ ಅಂತಕ್ಕಂಥ ಹೆಸರನ್ನು ನಾವು ತೆಗೆದುಕೊಳ್ತೀವಿ, ಯಾವ ತರ ಅದಕ್ಕೆ ಅಸಡ್ಡೆ ರೀತಿಯಲ್ಲಿ ಅಪಮೌಲ್ಯೀಕರಣಗೊಳಿಸ್ತಾ ಇದೀವಿ ಅಂತಕ್ಕಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ. ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಒತ್ತು ಮೂಡುವುದಕ್ಕೆ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬಾರದೆಯೇ ಬಿದ್ದಿದ್ದರು. ಆ ಹೆಂಗಸು ಆ ಹುಡುಗನ ತಾಯಿ, ಸುಮಾರು 40ರ ಪ್ರಾಯ. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಹೊರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ನೋಡ್ರಿ, ಇಲ್ಲೇನಾಗಿದೆ, ಒಂದು ದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಹುಟ್ಟುವುದಕ್ಕಿಂತ ಮುಂಚೆನೆ, ಇನ್ನು ಪೂರ್ತಿಯಾಗಿ ಬೆಳಕರ್ದಿಲ್ಲ, ಹೊತ್ತು ಹುಡ್ತಾ ಇದೆ, ಅಷ್ಟೊತ್ತಿಗೆ ಬೆಳಗಿನ ಜಾವದಲ್ಲೇ ಹೊತ್ತು ಹುಟ್ಟುವುದಕ್ಕಿಂತ ಮುಂಚೆಯೇ ಆಸ್ಪತ್ರೆಯಲ್ಲಿ ಒಂದು ಹೆಂಗಸು, ಸುಮಾರು 15 ವರ್ಷದ ಹುಡುಗ, ಒಂದು ಹೆಂಗಸು ಅಂದ್ರೆ 40ರ ಪ್ರಾಯ, ಅಂದ್ರೆ 40 ವರ್ಷದ ಆಸುಪಾಸು ವಯಸ್ಸಿರ್ತಕ್ಕಂಥ ಒಬ್ಬ ಹೆಂಗಸು, ಅವನ ಜೊತೆಗೆ ಒಂದು 15 ವರ್ಷದ ಒಬ್ಬ ಹುಡುಗ ಒತ್ತು ಹುಟ್ಟುವುದಕ್ಕಿಂತ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಬಂದ್ಬಿಟ್ಟು ಆಸ್ಪತ್ರೆ ಹತ್ರ, ದವಾಖಾನೆ ಹತ್ರ ಇವ್ರೇನ್ ಮಾಡ್ತಿದ್ದಾರೆ, ಕಾಯ್ತಾ ಇದ್ದಾರೆ. ಆ ಹುಡುಗ ಏನ್ ಮಾಡಿದಾನೆ, ಅಲ್ಲೇ ಹಾಸ್ಪಿಟಲ್ ಮುಂದ್ಗಡೆ ಇರ್ತಕ್ಕಂಥ ವರಾಂಡದಲ್ಲಿ ಅಂದರೆ ಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಜಾಗ ಅಥವಾ ಅಂಗಳವನ್ನು ನಾವು ವರಾಂಡ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಹಾಸ್ಪಿಟಲ್ ಮುಂದೆ ಇರ್ತತ್ತಲ್ಲ ಅಂತ ಜಾಗದಲ್ಲಿ ಒಂದು ಕಂಬಕ್ಕೆ ಹೊರ್ಕೊಂಡ್ಬಿಟ್ಟು ಆಸ್ಪತ್ರೆಗೆ ಬಂದು ಹೋಗ್ತಕ್ಕಂಥವ್ರನ್ನ ಇವ್ರೇನ್ ಮಾಡ್ತಾರೆ, ಯಾವ ಕುತೂಹಲವೂ ಇಲ್ಲದೆ, ಅಂದ್ರೆ ಇನ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇಲ್ಲ, ಅವನ ಮುಖದಲ್ಲಿ ಯಾವುದೇ ರೀತಿಯಾದ ಕುತೂಹಲ ಅಂತಕ್ಕಂಥದ್ದಿಲ್ಲ, ಆ ರೀತಿಯಾಗಿ ಅವ್ರು ಬಂದು ಹೋಗ್ತಕ್ಕಂಥವ್ರನ್ನ ಇವರೆಲ್ಲರನ್ನು ಕೂಡ ಇವನು ಏನ್ ಮಾಡ್ತಿದ್ದಾನೆ, ನೋಡ್ತಾ ಇದ್ದಾನೆ. ಅವನಿಗೇನಾಗಿದೆ, ಅವನಿಗಿನ್ನೂ ವಯಸ್ಸಾಗಿರ್ತಕ್ಕಂಥದ್ದೇನು 15 ವರ್ಷ ಅಷ್ಟೇ. ಅವನಿಗೆ ವಯಸ್ಸಾಗಿರ್ತಕ್ಕಂಥದ್ದು ಬರೀ 15 ವರ್ಷಗಳು. 15 ವರ್ಷಕ್ಕೆ ಅವನಿಗೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ, ಪ್ರಪಂಚದ ಮೇಲೆ ಅವನಿಗೆ ಆಸಕ್ತಿನೇ ಇಲ್ಲ. ವಯಸ್ಸು ಮಾತ್ರ ಇನ್ನು ಹುಡುಗ, 15 ವರ್ಷದ ಹುಡುಗ ಇದ್ದಾನೆ, ಆದ್ರೆ ಪ್ರಪಂಚದ ಮೇಲೆ ಅವನಿಗೆ ಆಸಕ್ತಿನೇ ಇಲ್ಲ. ಪೂರ್ತಿಯಾಗಿರ್ತಕ್ಕಂಥ ಆಸಕ್ತಿಯನ್ನು ಅವನು ಕಳ್ಕೊಂಡಿದ್ದಾನೆ. ಅವ್ರೇನ್ ಮಾಡ್ತಾರೆ, ಬೆಳಗಿನ ಜಾವದಿಂದ ಹಾಸ್ಪಿಟ್ಲಿಗೆ ಬಂದು ಕಾಯ್ತಾ ಇದ್ದಾರೆ. ಕುಳಿತು ಸಾಕಾಗ್ಬಿಟ್ಟು ಅವನ ಪಕ್ಕದಲ್ಲಿಯೇ ನಿಂತಿರ್ತಕ್ಕಂಥ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ಅವನ ಪಕ್ಕದಲ್ಲಿ ಅವ್ರ ತಾಯಿ ನಿಂತಿದ್ಲು, ಅಮ್ಮನ ಸೀರೆಯನ್ನ ಇಟ್ಕೊಂಡ್ಬಿಟ್ಟು ಹೇಳ್ತಾನೆ, ಮುಂದೆ ನೋಡ್ರಿ ಏನಂತ ಹೇಳ್ತಾನೆ, ಅವ್ವ ಬಿಸಿಲು ಜಾಸ್ತಿ ಆಯ್ತಾ ಇದೆ, ನಡಿ ಊರಿಗೆ ಹೋಗುವ. ಓಸಿ ಸಿಮ್ಕಿರು, ಬಂದೋ ತೋರಿಸ್ಕೊಂಡೇ ಹೋಗುವ. ಒತ್ತೂಟಕ್ಕೆ ಮುಂಚೆ ಬಂದೋ ನಾವು, ಇಲ್ಲಿ ನಿನ್ನ ರಾಗವ ಯಾರು ಕೇಳಾರು. ಅವನ ತಾಯಿಗೆ ಹೇಳ್ತಾ ಇದ್ದಾನೆ, ಅವ್ವ ಬಿಸಿಲು ಜಾಸ್ತಿ ಆಗ ಮುಂಚೆ
ನಡಿ ಊರಿಗೆ ಹೋಗ್ಬಿಡೋಣ, ಬಿಸಿಲು ಜಾಸ್ತಿ ಆಗ್ತಿದೆ, ಅದು ಜಾಸ್ತಿ ಆಗೋದಕ್ಕೂ ಮುಂಚೆನೆ ನಾವು ಊರನ್ನ ಸೇರ್ಕೊಂಡ್ ಬಿಡೋಣ, ನಡಿ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಅದಕ್ಕೆ ತಾಯಿ ಹೇಳ್ತಾ ಇದ್ದಾಳೆ, ಹೊಸಿ ಸುಮ್ಕಿರು, ಹೊಸಿ ಸುಮ್ಕಿರು ಅಂದ್ರೆ ಸುಮ್ನಿರಪ್ಪ, ಬಂದ್ಬಿಟ್ಟಿದೀವಿ, ಸುಮ್ನಿರು, ಬಂದ್ಬಿಟ್ಟಿದೀವಿ, ಬಂದವರು ತೋರಿಸ್ಕೊಂಡೆ ಹೋದ್ರಾಯ್ತು, ತೋರಿಸ್ಕೊಂಡೆ ಹೋಗೋಣಂತೆ, ಬಂದು ಇಷ್ಟೊತ್ತು ಕಾದಿದೀವಿ, ಈಗ ವಾಪಸ್ ಹೋಗೋದು ಬೇಡ, ಬಂದಿದೀವಿ, ತೋರಿಸ್ಕೊಂಡೆ ಹೋದ್ರಾಯ್ತು, ಸ್ವಲ್ಪ ಸುಮ್ಮನಿರು ಅಂತ ಹೇಳ್ಬಿಟ್ಟು ಮಗನಿಗೆ ಆ ತಾಯಿ ಸಮಾಧಾನವನ್ನ ಮಾಡ್ತಾ ಇದ್ದಾಳೆ. ಆ ಮಗ ಹೇಳ್ತಾ ಇದ್ದಾನೆ, ಒತ್ತು ಇನ್ನೂ ಹುಟ್ಟಿರ್ಲಿಲ್ಲ, ಅವಾಗ ಬಂದಿಲ್ಲಿ ಕಾಯ್ತಾ ಇದೀವಿ, ಒತ್ತು ನಾವು ಇನ್ನೂ ಹುಟ್ಟಿರ್ಲಿಲ್ಲ, ಅವಾಗ ಬಂದಿರ್ತಕ್ಕಂಥವ್ರು ನಾವು. ಅದಕ್ಕೆ ಅವ್ನು ಹೇಳ್ತಾನೆ ಮತ್ತೆ, ಇಲ್ಲಿ ಅವ್ರ ತಾಯಿ ಹೇಳ್ತಾಳೆ, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು, ನನ್ನ ನಿನ್ನ ರಾಗವ ಯಾರು ಕೇಳಾರು, ಒತ್ತುಡಕ್ಕಿಂತ ಮುಂಚೆನೆ ಬಂದಿದೀವಿ ನಿಜ, ಆದ್ರೆ ನನ್ನ ನಿನ್ನ ರಾಗನ ಇಲ್ಲಿ ಯಾರು ಕೇಳ್ತಾರೆ, ಹಾಗಾಗಿ ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾರೆ. ತನ್ನನ್ನು ಎತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡೆಯವ್ವ ಹೋಗುವ ಊರಿಗೆ, 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಇದ್ದು ನಾನು ಯಾವ ರಾಜ್ಯ ಆಳಬೇಕು, ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು. ತನ್ನ ಮಗನ ಬಾಯಿಯಿಂದ ಬಂದದ್ದು ತಾಯಿಗೆ ಆಶ್ಚರ್ಯವಾಗಲಿಲ್ಲ. ಎತ್ತ ಕರಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾಗದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನ ಮೇಲೆದ್ದು ಮುಂದುವರಿದ. ನೋಡ್ರಿ, ಹುಡುಗ ಆಲೋಚನೆ ಮಾಡ್ತಿದ್ದಾನೆ, ತನ್ನ ಎತ್ತಿರ್ತಕ್ಕಂಥ ತಾಯಿ ಮೌನವಾಗಿ ಅಲ್ಲಾಗ್ತಕ್ಕಂಥ ನೋವನ್ನ, ಅವಮಾನವನ್ನ ಎಲ್ಲವನ್ನು ಕೂಡ ಸಹಿಸ್ಕೊಂಡ್ಬಿಟ್ಟು ನಿಂತಿದ್ದಾಳೆ. ಅದನ್ನ ನೋಡಿರ್ತಕ್ಕಂಥ ಹುಡುಗ, ಆ ತಾಯಿಯ ಮಗ, ನಾನು ಇದ್ರೆಷ್ಟು ಸತ್ರೆಷ್ಟು, ನಾನು ಇದ್ರೆಷ್ಟು ಸತ್ರೆಷ್ಟು, ಹೋಗೋಣ ನಡಿ, ಊರಿಗೆ ಹೋಗ್ಬಿಡೋಣ ನಡಿ ಅಂತ ಹೇಳ್ಬಿಟ್ಟು ತಾಯಿಗೆ ಹೇಳ್ತಾ ಇದ್ದಾನೆ. ಆಗ ತಾಯಿ ಅವನು ಹೇಳ್ತಾಳೆ, 3 ಹೊತ್ತು ಯಾವಾಗ ನೋಡಿದ್ರು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಆಡ್ತಾ ಇದೆ, ಪದೇ ನಿನ್ನ ನಾಲಿಗೆ ಮೇಲೆ ಸಾಯ್ತೀನಿ ಅಂತಕ್ಕಂಥ ಪದ ಅಂತಕ್ಕಂಥದ್ದು ಉಚ್ಚಾರಣೆ ಆಗ್ತಾ ಇದೆ, ಪದೇ ಅದನ್ನೇ ಹೇಳ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ತಾಯಿ ಮಗನಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾಳೆ. ಅವಾಗ ಹುಡುಗ ಹೇಳ್ತಾನೆ, ಆಗ ಹುಡುಗ ಏನಂತ ಹೇಳ್ತಾನಪ್ಪ ಅಂತ ಹೇಳಿದ್ರೆ, ಇದ್ದು ನಾನು ಯಾವ ರಾಜ್ಯವನ್ನು ಆಳ್ಬೇಕು, ಅವನಿಗಾಗ್ಲೇ ಪ್ರಪಂಚದ ಮೇಲೆ ಜಿಗುಪ್ಸೆ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ, ಆ ಕಾಯಿಲೆಯಿಂದ, ಆ ರೋಗದಿಂದ ನೋವನ್ನು ತಿಂದು. ಸೊ ಅದಕ್ಕೆ ಆ ತಾಯಿಗೆ ಅವನು ಹೇಳ್ತಾ ಇದ್ದಾನೆ, ಇದ್ದು ನಾನೇ ಅವರ ರಾಜ್ಯವನ್ನ ಆಳ್ಬೇಕು. ಆ ಹುಡುಗನ ಮಾತು ಕೇಳ್ಬಿಟ್ಟು, ವಯಸ್ಸಿಗೆ ಮೀರಿರ್ತಕ್ಕಂಥ ಅನುಭವದ ಮಾತನ್ನು ಕೇಳ್ಬಿಟ್ಟು ತಾಯಿಗೆ ಆಶ್ಚರ್ಯವಾಗ್ಲಿಲ್ಲ. ಎತ್ತ ಕರಳು, ಎಷ್ಟೇ ಆಗ್ಲಿ ಆ ಮಗನನ್ನು ಎತ್ತಿರ್ತಕ್ಕಂಥ ಕರಳು ಚುರುಕೆಂದ್ಬಿಟ್ಟು, ಆ ಕರಳು ಚುರುಕಂದ್ಬಿಟ್ಟು ಆ ಕಣ್ಣೀರನ್ನ, ತಾನು ಇಟ್ಟಿರ್ತಕ್ಕಂಥ ಸೆರಗಿನಿಂದ ಕಣ್ಣೀರನ್ನು ಅವಳು ಒರೆಸ್ಕೊಳ್ತಾ ಇದ್ದಾಳೆ. ಒರೆಸ್ಕೊಂಡ್ಬಿಟ್ಟು ಅವಳು ಸುಮ್ಮನೆ ಆಗ್ತಿದ್ದಾಳೆ. ಆಗ ಹುಡುಗ ತನ್ನ ದೇಹದಲ್ಲಿರ್ತಕ್ಕಂಥ ಕಾಯಿಲೆ ನೋವನ್ನ, ತಾಯಿಯ ಅಸಹಾಯಕತೆ, ಅವಮಾನವನ್ನ ಇನ್ನೂ ಸಹಿಸಲಾಗದು, ಇನ್ನೂ ಸಹಿಸ್ಕೊಳಕ್ ಆಗದೇ ಇಲ್ವಪ್ಪ, ಅವನಿಗೆ ಒಳಗಡೆ ಆಗ್ತಕ್ಕಂಥ ಯಾತನೆಯನ್ನ ಅವ್ರ ತಾಯಿಯಲ್ಲಿ ನಿಂತ್ಕೊಂಡ್ಬಿಟ್ಟು, ಹಾಸ್ಪಿಟಲ್ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಅನುಭವಿಸ್ತಕ್ಕಂಥ ಅವಮಾನವನ್ನ ಇನ್ ಮುಂದೆ ತಡ್ಕೊಳಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವನೇನ್ ಮಾಡ್ತಾನೆ ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನ ಮೇಲೆದ್ದು ಮುಂದುವರಿತದೆ. ಅಂದ್ರೆ ಮುಂದೆ ಏನ್ ಮಾಡ್ತಾನೆ ಅಂತಕ್ಕಂಥದ್ನ ಮುಂದೆ ನೋಡೋಣ. ನೋಡ್ರಿ, ಮುಂದುವರಿದು ಹೋಗ್ತಾ ಇದ್ದಾನೆ. ಅವಾಗ ತಾಯಿ ಕೇಳ್ತಾಳೆ, ಎಲ್ಲಿಗೋ ಮಗ, ಡಾಕ್ಟರ್ ನೋಡೋಕೆ, ಮೊದಲೇ ತೂರಾಡ್ತಿ, ಬಿದ್ದು ಬಿಟ್ಟಿ ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಕೊಸರಿಕೊಂಡವನೇ ವೈದ್ಯಾಧಿಕಾರಿಗಳ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ಸಾರ್, ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೀವಿ. ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ. ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಮ್ಮಣ್ಣನೊಬ್ಬ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ.
ನೋಡ್ರಿ ಅವನು ಅಲ್ಲಿ ಮುಂದುವರೆದ್ಬಿಟ್ಟು ಇನ್ನು ಎಷ್ಟೊತ್ತಿಗೆ ಕುತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ, ಜೋರಾಗಿ ಎದ್ಬಿಟ್ಟು ಹೋಗ್ತಾ ಇದ್ದಾನೆ. ಅವಾಗ ತಾಯಿ ಮಗನನ್ನ ಕೇಳ್ತಿದ್ದಾಳೆ, ಎಲ್ಲಿಗೋ ಮಗ, ಎಲ್ಲಿಗೆ ಹೋಗ್ತಿದೀಯ ಮಗ ಅಂತ ಕೇಳಿದಾಗ ಅವನ ಮಗ ಹೇಳ್ತಾನೆ, ಡಾಕ್ಟರ್ ನೋಡಕ್ ಹೋಗ್ತಿದ್ದೀನಿ, ಎಷ್ಟೊತ್ತ ನಾನು ಕಾಯ್ಬೇಕಿಲ್ಲಿ, ಡಾಕ್ಟರ್ ನೋಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಜನರ ಸಂಧಿಯಲ್ಲಿ ಮುನ್ನುಗ್ತಿದ್ದಾನೆ. ಆಗ ತಾಯಿ ಹೇಳ್ತಾಳೆ, ಲೋ ಮೊದಲೇ ತೂರಾಡ್ತಿ, ಅಂದ್ರೆ ಅವನಿಗೆ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾನೆ, ಅವನ ಕೈಯಲ್ಲಿ ಸರಿಯಾದ ರೀತಿಯಾಗಿ ಓಡಾಡಕ್ಕೂ ಕೂಡ ಆಗ್ತಾ ಇಲ್ಲ, ಮೊದಲೇ ತೂರಾಡ್ತಿ, ಎಲ್ಲಾದ್ರೂ ಬಿದ್ಗಿದ್ದಿ ಕಣಪ್ಪ, ಎಲ್ಲರೂ ಬಿದ್ಗಿದ್ದೀಯಪ್ಪ, ಹುಷಾರು ಎಂದು ಅವನು ಹೋಗ್ತಾ ಇದ್ದಾನೆ. ತಾಯಿನೂ ಕೂಡ ಅವನನ್ನ ಹಿಡಿದುಕೊಳ್ಳೋದಕ್ಕೆ ಕೈಗಳಿಂದ ಹಿಡಿದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ. ಅವನೇನ್ ಮಾಡ್ತಾನೆ, ಹಿಡಿದುಕೊಳ್ಳೋದಕ್ಕೆ ಹೋದಾಗ ಆ ಕೈಗಳನ್ನ ಹೊಸರಿಕೊಂಡು ಆ ಕೈಗಳನ್ನ ಬಿಡಿಸ್ಕೊಂಡ್ಬಿಟ್ಟು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನ, ಆ ಡಾಕ್ಟರ್ ಅನ್ನ ನೋಡೋದಕ್ಕೆ ಆ ಕೊಠಡಿಯನ್ನ ಪ್ರವೇಶ ಮಾಡ್ದ. ಆ ಡಾಕ್ಟರ್ ಇರ್ತಕ್ಕಂಥ ಕೊಠಡಿಯನ್ನು ಪ್ರವೇಶ ಮಾಡ್ದ. ಅಲ್ಲಿ ತುಂಬಾ ಜನರು ನೆರೆದಿದ್ರು, ಸುಮಾರು ಜನ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಕ್ಕೆ, ವೈದ್ಯರ ಹತ್ರ ತೋರಿಸ್ಕೊಳ್ಳೋದಕ್ಕೆ ಸುಮಾರು ಜನ ಇದ್ರು. ಆ ಗುಂಪನ್ನ ಸೀಳ್ಕೊಂಡ್ಬಿಟ್ಟು, ಅಂದ್ರೆ ಆ ಗುಂಪಿನಲ್ಲಿ ಮುನ್ನುಗ್ಗಿ ಇವನು ಹೋಗ್ಬಿಟ್ಟು ಹೇಳ್ತಾನೆ, ವೈದ್ಯಾಧಿಕಾರಿಯ ಅದೇನ್ ಟೇಬಲ್ ಇಟ್ಟಿರ್ತಾರಲ್ಲ, ಮೇಜ್ ಅಂದ್ರೆ ಟೇಬಲ್ ಇಟ್ಟಿರ್ತಾರಲ್ಲ, ಆ ಟೇಬಲ್ ಮುಂದೆ ಹೋಗಿ ಇವ್ ನಿಂತು ಜೋರಾಗಿ ಹೇಳ್ದ. ನಿಧಾನ ಕೇಳಿಲ್ಲ ಅವನು, ಅಂದ್ರೆ ಬೆಳಗ್ಗೆಯಿಂದ ಕಾದು ಅವನಿಗೆ ತುಂಬಾ ಕೋಪ ಬಂದಿದೆ. ಹಾಗಾಗಿ ಆ ಮೇಜಿನ ಹತ್ರ, ಆ ಬೆಂಚ್ ಹತ್ರ, ಡಾಕ್ಟರ್ ಕುಂತಿರ್ತಕ್ಕಂಥ ಬೆಂಚ್ ಹತ್ರ ಹೋಗ್ಬಿಟ್ಟು ಜೋರಾಗಿ ಹೇಳ್ತಾನೆ, ನಾನು ನಮ್ಮವ್ವ ಒತ್ತಾರಿಯಿಂದ ಕಾಯ್ಕೊಂಡಿವಿ. ಅಂದ್ರೆ ಹಳ್ಳಿ ಕಡೆ ಭಾಷೆಯನ್ನು ಇಲ್ಲಿ ಬೆಸಗರಳ್ಳಿ ರಾಮಣ್ಣವರು ಇಲ್ಲಿ ಯೂಸ್ ಮಾಡ್ತಕ್ಕಂಥ ನಾವು ನೋಡ್ಬೋದು. ನಮ್ಮವ್ವ ನಾವು ಒತ್ತಾರಿಯಿಂದ ಕಾಯ್ಕೊಂಡಿವಿ, ಅಂದ್ರೆ ಕಾಯ್ತಾ ಇದ್ವಿ, ಅಂದ್ರೆ ಬೆಳಿಗ್ಗೆ ಬಂದಿರ್ತಕ್ಕಂಥವ್ರು ಇಷ್ಟೊತ್ತಿನ ತನಕ ಕೂಡ ನಾವು ಕಾಯ್ತಾ ಇದೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೇಳ್ತಾ ಇದ್ದಾನೆ. ಆ ಡಾಕ್ಟರ್ ಏನ್ ಮಾಡ್ತಿದ್ದಾರೆ, ಬೇರೆ ಪೇಷಂಟ್ ಅನ್ನ ನೋಡಿರ್ತಕ್ಕಂಥ ಡಾಕ್ಟರ್ಗಳು ಕತ್ತೆತ್ತಿ ಇವ್ರನ್ನ ನೋಡ್ತಾರೆ. ಕತ್ತೆತ್ತಿ ಇವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಅನಿಸ್ತು, ಒಂದು ಸುಮಾರು ಎತ್ತರ ಅಂತಕ್ಕಂಥದ್ದು ಇದ್ದ, ಒಂದು 4 ರಿಂದ 5 ಅಡಿ ಸುಮಾರು ಎತ್ತರ ಇದ್ದ. ನರಪೇತಲ ಅಂದ್ರೇನು, ತೆಳ್ಳಗಿದ್ದ, ತುಂಬಾ ತೆಳ್ಳಿಗೆ, ಆ ಕಾಯಿಲೆ ರೋಗ ಅಂತಕ್ಕಂಥದ್ದು ಬಂದು ತುಂಬಾ ವೀಕ್ ಆಗಿದ್ದ. ಆದ್ರೆ ಕಿವಿಗಳು ಮಾತ್ರ ತುಂಬಾ ಅಗಲ ಇತ್ತು. ಕೆಲವೊಬ್ಬರಿಗೆ ನೀವು ಗಮನಿಸಿರ್ಬೋದು, ಕೆಲವೊಬ್ಬರ ಕಿವಿಗಳು ತುಂಬಾ ಅಗಲ ಇರ್ತವೆ, ಅಂತ ಅಗಲ ಕಿವಿಗಳನ್ನು ಇವನು ಹೊಂದಿದ್ದ. ಅವನ ಹೊಟ್ಟೆ ಮಾತ್ರ ಡುಬ್ಬಣ್ಣನೊಬ್ಬ, ಹೊಟ್ಟೆ ಮಾತ್ರ ಸ್ವಲ್ಪ ಮುಂದೆ ಬಂದಿತ್ತು, ಹೊಟ್ಟೆ ಮಾತ್ರ ಊದ್ಕೊಂಡಿರೋ ಹೊಟ್ಟೆ ತರ ಆ ಡಾಕ್ಟರ್ಗೆ ಕಾಣಿಸ್ತಾ ಇತ್ತು. ಆ ಡಾಕ್ಟರ್ಗೆ ಏನಿಸ್ತು, ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಅವ್ಯಕ್ತ ಅಂದ್ರೆ ಕಾಣದೇ ಇರ್ತಕ್ಕಂಥ ರೋಷ ಅಂತಕ್ಕಂಥದ್ದು ಅವನ ಮುಖದ ಮೇಲೆ ನಿಂತಿದೆ. ಅದು ಆ ವೈದ್ಯಾಧಿಕಾರಿಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಆ ವೈದ್ಯಾಧಿಕಾರಿ ಅವನನ್ನ ನೀಟಾಗಿ ಗಮನಿಸ್ತಾ ಇದ್ದಾನೆ, ಸರಿಯಾದ ರೀತಿ ನೋಡ್ತಾ ಇದ್ದಾನೆ. ಮುಂದೇನ್ ಮಾಡ್ತಾನೆ ನೋಡ್ರಿ, ಮತ್ತೆ ಮುಂದುವರೆದ್ಬಿಟ್ಟು ಹುಡುಗನೇ ಮತ್ತೆ ಕೇಳಿದ, ನನ್ನ ಹೊಸಿ ನೋಡಿ ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ. ಹೊಸಿ ಏನೋ ಚೆನ್ನಾಗೇ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ. ವೈದ್ಯಾಧಿಕಾರಿಯನ್ನು ನೋಡಿ ಮತ್ತೆ ಹುಡುಗ ವೈದ್ಯಾಧಿಕಾರಿ ಹತ್ರ ಹೋಗಿ ಹೇಳ್ತಾನೆ, ನನ್ನ ಹೊಸಿ ನೋಡಿ ಮತ್ತೆ ಅವನು ಕೇಳ್ತಾನೆ, ನನ್ನ ಹೊಸಿ ನೋಡ್ರಿ ನನಗೆ ತುಂಬಾ ಆರೋಗ್ಯ ಸರಿಯಿಲ್ಲ, ನನ್ನ ಹೊಸಿ ನೋಡ್ರಿ. ವೈದ್ಯಾಧಿಕಾರಿ ಈ ಅಪರೂಪ ವ್ಯಕ್ತಿ ಬಂದಿರ್ತಕ್ಕಂಥ ನೋಡಿ, ಇವ್ನು ಯಾವ್ದು ಒಬ್ಬ ಅಪರೂಪದ ವ್ಯಕ್ತಿ ಅಂತ ಹೇಳ್ಬಿಟ್ಟು ವೈದ್ಯಾಧಿಕಾರಿ ಇವನನ್ನೇ ನೋಡ್ತಿದ್ದಾರೆ. ನೋಡ್ಬಿಟ್ಟು ಸ್ವಲ್ಪ ತಮಾಷೆ ಮಾಡಿಸ್ಬೇಕು ಅನಿಸ್ತು ಅವರಿಗೆ. ವೈದ್ಯಾಧಿಕಾರಿ ಡಾಕ್ಟರ್ಗೆ ಏನನ್ನಿಸ್ತು, ಈ ಹುಡುಗನನ್ನ ನೋಡ್ಬಿಟ್ಟು ಸ್ವಲ್ಪ ತಮಾಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನಿಸ್ತು. ಅವಾಗ ಅವನಿಗೆ ಹೇಳ್ತಾರೆ, ಅವನನ್ನೇ ದೃಷ್ಟಿಸಿ ಅವನ ಕಡೆನೆ ನೋಡ್ತಾ ಹೇಳ್ತಾ ಹೋಗ್ತಾರೆ ಅವರು. ನೋಡ್ದಪ್ಪ ಹೊಸಿ ಏನು ಚೆನ್ನಾಗಿನೇ ನೋಡ್ದೆ, ಸ್ವಲ್ಪ ನೋಡಂತ ನೀನು ಹೇಳಿದ್ದಷ್ಟೇ, ನಾನೇನ್ ಮಾಡ್ತೀನಿ, ನಿನಗೆ ಚೆನ್ನಾಗಿನೇ ನೀನು ನೋಡ್ತಿದ್ದೀನಿ. ನಿನ್ನ ಹೊಟ್ಟೆ ಏನಾಗಿದೆ, ದಪ್ಪ ಇದೆ, ಕೈಕಾಲು ಮಾತ್ರ ಚಿಕ್ಕವಿದಾವೆ. ಹೊಟ್ಟೆ ದಪ್ಪ ಇದೆ, ಕೈಕಾಲು ಮಾತ್ರ ಸಣ್ಣವಿದಾವೆ. ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆ ಅಪ್ಪ. ನಿನ್ನ ಕಿವಿಗಳೇನು ಸಾಮಾನ್ಯ ಇಲ್ಲ, ಕಿವಿಗಳು ಮಾತ್ರ ನಾವು ಏನ್ ಮಹಾತ್ಮ ಗಾಂಧಿ ಅಂತ ಹೇಳ್ತಾ ಹೋಗ್ತೀವಲ್ಲ, ಮಹಾತ್ಮ ಗಾಂಧಿ ಕಿವಿಗಳು ಇದ್ದಾಗಿದ್ದಾವೆ, ನೀನು ಚೆನ್ನಾಗೇ ನೋಡಿದೆ ಅಂತ ಹೇಳ್ಬಿಟ್ಟು ಆ ವೈದ್ಯಾಧಿಕಾರಿ ಆ ಹುಡುಗನಿಗೆ ಹೇಳ್ತಾ ಹೋಗ್ತಾನೆ. ಹುಡುಗ ಮತ್ತೆ ಮುಂದೆ ನೋಡ್ರಿ, ಹುಡುಗ ಏನ್ ಮಾಡ್ತಾನೆ ಅಂತಕ್ಕಂಥ ಮತ್ತೆ ನೋಡೋಣ. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ, ನನಗೆ ಕಾಯಿಲೆ ಏನು ನೋಡಿ ಎಂದು ಬೇಡಿದ.
ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು. ಹೆಂಗಸೊಬ್ಬಳು ಗೋಗರೆದಳು. ನೋಡ್ರಿ, ಹುಡುಗ ಮತ್ತೆ ಏನ್ ಮಾಡ್ತಾನೆ, ಮತ್ತೆ ಬಲಗೈಯನ್ನ ಮುಂದೆ ಚಾಚ್ಬಿಟ್ಟು ನನಗೆ ಕಾಯಿಲೆ ಏನು ನೋಡಿ ಸಾ, ನನ್ನ ಕಾಯಿಲೆ ಏನು ಅಂತ ಹೇಳ್ಬಿಟ್ಟು ನೋಡ್ರಿ ಸಾ ಅಂತ ಹೇಳ್ಬಿಟ್ಟು ತನ್ನ ಬಲಗೈಯನ್ನ ಮುಂದೆ ಚಾಚಿದ. ಆಗ ಅವನ ತಾಯಿ ಬರ್ತಾಳೆ. ಅವನ ತಾಯಿ ಅಲ್ಲಿ ಬಂದ್ಬಿಟ್ಟು, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮನ್ನ ಬೇಡ್ಕೊಳ್ತೀನಿ ಸಾ, ನೀವು ಕೋಪ ಮಾಡ್ಕೋಬೇಡಿ, ಸ್ವಲ್ಪ ನೋಡಿ ಸ್ವಾಮಿ, ಸ್ವಲ್ಪ ನನ್ನ ಮಗನ್ನ ನೋಡಿ, ನನಗೆ ಇರ್ತಕ್ಕಂಥದ್ದು ಇವನೊಬ್ಬನೇ ಗಂಡು ಮಗ ಸ್ವಾಮಿ, ಸ್ವಲ್ಪ ನೋಡ್ರಿ ಇವನ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರ್ತಕ್ಕಂಥವನ ತಾಯಿ ಹೆಂಗಸು ಡಾಕ್ಟರ್ ಅಲ್ಲಿ ಬೇಡ್ಕೊಳ್ತಾ ಇದ್ದಾಳೆ, ವೈದ್ಯಾಧಿಕಾರಿ ಹತ್ರ ಬೇಡ್ಕೊಳ್ತಾ ಇದ್ದಾಳೆ. ನೋಡ್ರಿ, ಹಂಗ್ ಮಾಡ್ಬೇಡ್ರಿ, ಕೋಪ ಮಾಡ್ಕೋಬೇಡ್ರಿ, ಸಿಟ್ ಮಾಡ್ಕೋಬೇಡ್ರಿ, ನನಗೆ ಒಬ್ಬನೇ ಇವನ್ ಗಂಡು ಮಗ ಇರ್ತಕ್ಕಂಥದ್ದು, ಇವನನ್ನ ಸ್ವಲ್ಪ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಮುಂದೇನಾಯ್ತು ನೋಡ್ರಿ, ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದೋ, ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನು ಕಥೆಯೋ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ, ಇವನು ನಿನ್ನ ಮಗನೇನಮ್ಮ? ವೈದ್ಯಾಧಿಕಾರಿ ತನ್ನ ಮುಂದೆ ನಿಂತಿರ್ತಕ್ಕಂಥ ವ್ಯಕ್ತಿಗಳನ್ನ, ಅಂದ್ರೆ ತಾಯಿ ಮಗನ ಇಬ್ರನ್ನೂ ಕೂಡ ನೋಡ್ಬಿಟ್ಟು, ಅವರು ಕೂಡ ಇವನಂತೆ ಒಬ್ಬ ವ್ಯಕ್ತಿಗಳು, ಮನುಷ್ಯರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸಿ, ವರ್ಗಕ್ಕೆ ನಮ್ಮ ಮನುಷ್ಯ ವರ್ಗಕ್ಕೆ ಸೇರಿದವರು ಅಂತ ಹೇಳ್ಬಿಟ್ಟು ಅವನಿಗೆ ಜ್ಞಾಪಕಕ್ಕೆ ಬಂದು, ಅಂದ್ರೆ ಅವ್ರನ್ನ ನೋಡ್ಬಿಟ್ಟು ಪೂರ್ತಿ ಮರ್ತೋಗಿದ್ದೇನೆ ಗೊತ್ತಿಲ್ಲ, ಇವ್ರು ಮನುಷ್ಯ ಹೌದು ಅಲ್ವ ಅಂತ ಹೇಳ್ಬಿಟ್ಟು ಅವನಿಗೆ ಜ್ಞಾಪಕಕ್ಕೆ ಬಂದಂಗ ಆಗ್ಬಿಟ್ಟು, ಅವಾಗ ಅವರು ಆ ವೈದ್ಯಾಧಿಕಾರಿ ಹೇಳ್ತಾನೆ, ಅಥವಾ ಆ ಕಾರಣಕ್ಕೋಸ್ಕರ ಹಂಗನ್ನು, ಅಥವಾ ವೈದ್ಯರಾಗಿರ್ತಕ್ಕಂಥವ್ರಿಗೆ ಅನುಕಂಪದಿಂದ ಕೂಡಿರ್ತಕ್ಕಂಥ ಹೃದಯ, ಅಂದ್ರೆ ಇನ್ನೊಬ್ಬರ ಕಷ್ಟಗಳನ್ನ, ಆ ರೋಗಗಳನ್ನ ಆಲಿಸ್ತಕ್ಕಂಥ ಹೃದಯ ಇರಬೇಕು ಅನ್ನೋ ಕಾರಣಕ್ಕೋ, ಅನುಕಂಪದಿಂದ ಕೂಡಿರ್ತಕ್ಕಂಥ ಹೃದಯ ಇರಬೇಕು ಅನ್ನೋ ಕಾರಣಕ್ಕೋ ಅವನಿಗೆ ನೆನಪಾಗ್ಬಿಟ್ಟು, ಆ ಮಾತು ಅವ್ನಿಗೆ ನೆನಪಾಗ್ಬಿಟ್ಟು ಅವನು ಹೇಳ್ತಾನೆ, ಏನು ಕತೆ, ಒಟ್ಟಿನಲ್ಲಿ ಆ ತಾಯಿ ಮಗನ ಮೇಲೆ ಅವನಿಗೆ ಕರುಣೆ ಅಂತಕ್ಕಂಥದ್ದು ಬರುತ್ತೆ. ಯಾವುದೋ ಒಂದು ಕಾರಣಕ್ಕೆ ತಾಯಿ ಮಗನ ಮೇಲೆ ಕರುಣೆ ಅಂತಕ್ಕಂಥದ್ದು ಬಂದು ಕೇಳಿದ, ಇವನು ನಿನ್ನ ಮಗನೇನಮ್ಮ ಹೇಳ್ತಾನೆ. ಯಾವುದೋ ಒಂದು ಕಾರಣಕ್ಕೆ ಅವನಿಗೆ, ಅವರಿಬ್ಬರ ಮೇಲೆ ಅವನಿಗೆ ಕರುಣೆ ಅಂತಕ್ಕಂಥದ್ದು ಹುಡ್ತು. ಆ ಕರುಣೆಯಿಂದ ಆ ತಾಯಿಯನ್ನ, ಆ ಹೆಂಗಸನ್ನ ಈ ಡಾಕ್ಟರ್ ಕೇಳ್ತಾನೆ, ಇವನು ನಿನ್ನ ಮಗ ಏನಮ್ಮ, ಇವನು ನಿನ್ನ ಮಗನೇನಮ್ಮ ಅಂತ ಹೇಳ್ಬಿಟ್ಟು ಆ ಹೆಂಗಸನ್ನ ಅವನು ಮಾತಾಡಿಸ್ತಾನೆ. ನೋಡ್ರಿ ಮುಂದೇನಾಗುತ್ತೆ, ಹ್ಞೂ ಸ್ವಾಮಿ ದೇವರಾಣೆಗೂ ಅಂತ ಹೇಳ್ಬಿಟ್ಟು ಹೆಂಗಸ ಹೇಳ್ತಾ ಹೋಗ್ತಾಳೆ. ಇವನ ಹೆಸರೇನಮ್ಮ? ಗಾಂಧಿ ಸ್ವಾಮಿ. ಏನಮ್ಮ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ, ಅಂದ್ರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡ್ಬಿಟ್ರ? ಕೇಳ್ತಾಳೆ. ಅವ್ರಮ್ಮನ್ ಕೇಳಿದ ತಕ್ಷಣ ಅವರಮ್ಮ ಹೇಳ್ತಾಳೆ, ಹುಡುಗಳಮ್ಮ ಏನ್ ಹೇಳ್ತಾಳೆ, ಹ್ಞೂ ಸ್ವಾಮಿ ದೇವರಾಣೆಗೂ ನನ್ನ ಮಗನೇ ಇವನು, ನನ್ನ ಮಗನೇ ಇವನು. ಆಗ ಡಾಕ್ಟರ್ ಮತ್ತೆ ಕೇಳ್ತಾರೆ, ಹಾಗಾದ್ರೆ ಇವನ ಹೆಸರೇನಮ್ಮ ಅಂತ ಕೇಳಿದಾಗ ಆ ಹೆಂಗಸು ಹೇಳ್ತಾಳೆ, ಏನಮ್ಮ ಗಾಂಧಿ ಸ್ವಾಮಿ. ಡಾಕ್ಟರ್ಗೆ ಮತ್ತೆ ಹೆಂಗಸು ಉತ್ತರವನ್ನ ಕೊಡ್ತಾಳೆ, ಇವನ ಹೆಸರು ಗಾಂಧಿ ಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾನೆ, ಏನಮ್ಮ ನಾನು ಹುಡುಗಾಟಕ್ಕೆ ಆಗ್ಲೇ ಇವನ ಕಿವಿಗಳು ಗಾಂಧಿ ಕಿವಿಗಳ ತರ ಇದಾವೆ ಅಂದಿದ್ಕೆ ಇವನು ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡೇನ್ ನೀನು? ಸಾಕ್ಷಾತ್ ಮಹಾತ್ಮ ಗಾಂಧಿನೇ ಮತ್ತೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೀನ್ ತಿಳ್ಕೊಂಡ್ಬಿಟ್ಟಿಯ? ನಾನೇನು ಹುಡುಗಾಟಕ್ಕೆ ಆಗ್ಲೇ ಇವನ ಕಿವಿಗಳನ್ನ ಗಾಂಧಿ ಕಿವಿಗಳಿಗೆ ಹೋಲಿಸಿದೆ ಅಷ್ಟೇ, ಗಾಂಧಿ ಕಿವಿಗಳು ಇದ್ದಂತಿವೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅದಕ್ಕೆ ನೀನು ಇವನ ಹೆಸರಿಗೆ ಪೂರ್ತಿ ಮಹಾತ್ಮ ಗಾಂಧಿ ಹೆಸರೇ ಇಡ್ತದೆಯಲ್ಲ, ಸಾಕ್ಷಾತ್ ಗಾಂಧಿನೇ ಬಂದರಂತೆ ನೀನು ತಿಳ್ಕೊಂಡೇನು ಅಂತ ಹೇಳ್ಬಿಟ್ಟು ಮತ್ತೆ ಆ ಹೆಂಗಸಿಗೆ ಕೇಳ್ತಾನೆ. ಸೊ ನೋಡ್ರಿ, ಮತ್ತೆ ಇಲ್ಲ ಸ್ವಾಮಿ, ಸುಳ್ಳು ಹೇಳಿದ್ರೆ ನನ್ನ ನಾಲಿಗೆ ಹುಳ ಬೀಳ್ಲಿ, ಸೇದೋಗ್ಲಿ, ನನ್ನ ಹಣೆಗೆ ಇವನ ಹೆಸರು ಗಾಂಧಿ ಅಂತ, ನನ್ನ ಹೆಸರು ದೇವರ ಸತ್ಯವಾಗ್ಲು ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ. ನೋಡ್ರಿ, ಮತ್ತೆ ಹೆಂಗಸ್ ಹೇಳ್ತಾಳೆ, ಇಲ್ಲ ಸ್ವಾಮಿ ನಾನು ಸುಳ್ಳು ಹೇಳ್ತಿಲ್ಲ, ಸುಳ್ಳು ಹೇಳಿದ್ರೆ ಹಂಗೇನಾದ್ರೂ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳ್ಲಿ. ಹಳ್ಳಿ ಭಾಷೆ ಇದು, ಹಳ್ಳಿ ಕಡೆ ಯಾರಾದ್ರೂ ಪದೇ ಪದೇ ಕೇಳಿದಾಗ ಇಂಥ ಮಾತುಗಳನ್ನ ಉಪಯೋಗ ಮಾಡ್ತಕ್ಕಂಥದ್ದು ನಾವು ಗಮನಿಸಬಹುದು. ಹೇಳ್ತಾಳೆ, ನಾನು ಸುಳ್ಳು ಹೇಳಿದ್ದೆ, ನಾನೇನಾದ್ರೂ ಸುಳ್ಳು ಹೇಳಿದ್ರೆ ನನ್ನ ನಾಲಿಗೆಗೆ ಹುಳ ಬೀಳ್ಲಿ, ನನ್ನ ನಾಲಿಗೆ ಅಂತ ಸೇದೋಗ್ಲಿ ಅಂದ್ರೆ ಮತ್ತೆ ಮಾತಾಡಕ್ ಬರ್ಲಿದಂಗ ಆಗ್ಲಿ, ನಾನೇನೋ ಸುಳ್ಳು ಹೇಳಿದ್ರೆ ಆ ತರ ನನಗಾಗ್ಲಿ, ನನ್ನ ಹಣೆಗೂ
ಇವನ ಹೆಸರು ಗಾಂಧಿ ಅಂತ ಹೇಳ್ಬಿಟ್ಟು ಮತ್ತೆ ಡಾಕ್ಟರಿಗೆ ವೈದ್ಯಾಧಿಕಾರಿಗೆ ತನ್ನ ಮಗನ ಹೆಸರನ್ನ ಸ್ಪಷ್ಟಪಡಿಸ್ತಾಳೆ. ಹಾಗಾದ್ರೆ ಮತ್ತೆ ಹುಡುಗ ಮಾತಾಡ್ತಾನೆ, ಹುಡುಗಿಗೆ ಮಾತಾಡೋಕೆ ಪ್ರಾರಂಭ ಮಾಡ್ಕೊಳ್ತಾನೆ. ನನ್ನ ಹೆಸರು ದೇವರ ಸತ್ಯವಾಗ್ಲು, ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಸರ್ ಮಹಾತ್ಮ ಗಾಂಧಿ ಅಂತಲೇ ಅಂತ ಹುಡುಗ ಸ್ವಲ್ಪನೂ ಅಂಜಿಕೆ ಇಲ್ಲದೆ ಧೈರ್ಯವಾಗಿ, ಸ್ವಲ್ಪನೂ ಅಂಜಿಕೊಳ್ಳದೆ ಧೈರ್ಯವಾಗಿ ಅವನು ಹುಡುಗ ದೃಢ ನಿಲುವಿನಿಂದ ಹೇಳ್ತಾ ಇದ್ದಾನೆ, ಸರ್ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ದ. ಸೊ ಹಾಗಾದ್ರೆ ಮತ್ತೇನಾಗುತ್ತೆ ಮುಂದೆ? ಗಾಂಧಿ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಅವನು ಕಂಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರಾ ಅಪರೂಪ ಎನಿಸಿ ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ. ಹುಡುಗ ಧೈರ್ಯವಾಗಿ ಅಂಜಿಕಿಲ್ದಲೆ ನನ್ನ ಹೆಸರು ಗಾಂಧಿ ಅಂತ ಹೇಳಿದ ತಕ್ಷಣನೇ ವೈದ್ಯಾಧಿಕಾರಿ ಏನಾಗೋದ? ಬೆಪ್ಪಾಗಿ ಹೋದ. ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪಾ ಇದು ಹಿಂಗಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಅವನು ಆಶ್ಚರ್ಯಚಕಿತನಾದ. ಅವನ ವೈದ್ಯಕೀಯ ಜೀವನದಲ್ಲೇ ಇಷ್ಟು ವರ್ಷ ಅವನಿಗೆ ವೈದ್ಯಕೀಯ ಜೀವನದಲ್ಲಿ ಅಂದ್ರೆ ಡಾಕ್ಟರ್ ಆಗ್ಬಿಟ್ಟು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆಯೋ, ಅವನ ಜೀವನದುದ್ದಕ್ಕೂ ಕೂಡ ಇಂಥ ಒಂದು ಅವಧಿಯನ್ನ, ಕಾಕತಾಳಿ ನ್ಯಾಯವನ್ನ, ಅಂದ್ರೆ ಕಾಕತಾಳ ಅಂದ್ರೆ ಅನಿರೀಕ್ಷಿತವಾಗಿ ನಡೀತಕ್ಕಂಥ ಒಂದು ಘಟನೆಯನ್ನ, ಯಾವುದೋ ಒಂದು ಘಟನೆ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಕಣ್ಣ ಮುಂದೆ ಅನಿರೀಕ್ಷಿತವಾಗಿ ನಡೆದೋಗುತ್ತೆ. ಅಂತ ಘಟನೆ ನಾವು ಕೂಡ ಬೆಪ್ಪಾಗಿ ಹೋಗ್ತೀವಿ. ಇಲ್ಲಿ ಕೂಡ ಇವನಿಗೆ ಅದೇ ರೀತಿಯ ಘಟನೆ ಅಂತಕ್ಕಂಥದ್ದು ತನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವತ್ತೂ ಕೂಡ ಆಗಿರ್ಲಿಲ್ಲ. ಅಂತ ಹೆಸರನ್ನ ಅಂದ್ರೆ ಮಹಾತ್ಮ ಗಾಂಧಿ ಹೆಸರನ್ನ ಎಲ್ಲಿ ಅವನಿಗೆ ಕೇಳಿರ್ಲಿಲ್ಲ. ಸೊ ಇವಾಗ ಕೇಳ್ತಾ ಇದ್ದಾನೆ. ಹಾಗಾಗಿ ಇದು ಅವನಿಗೆ ಒಂದು ಅವನ ಜೀವಿತ ಅವಧಿಯಲ್ಲೇ ಇದು ನನಗೆ ಒದಗಿರ್ತಕ್ಕಂಥ ಒಂದು ಅಪರೂಪದ ಘಟನೆ ಅಂತ ಹೇಳ್ಬಿಟ್ಟು ಅನಿಸ್ತು. ಅವಾಗ ಅವನೇನ್ ಅನ್ಕೊಂತಾನೆ, ಇದನ್ನ ನನ್ನ ಸಹೋದ್ಯೋಗಿಗಳೊಂದಿಗೆ ಅಂದ್ರೆ ತನ್ನ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಅಲ್ಲೇನು ಇನ್ನು ಯಾರ್ಯಾರು ಕೆಲಸ ಮಾಡ್ತಿದಾರ ಅವರೆಲ್ಲರ ಜೊತೆ ಕೂಡ ಹಂಚ್ಕೋಬೇಕು ಅನಿಸ್ತು. ಹಾಗಾಗಿ ಅಲ್ಲಿರ್ತಕ್ಕಂಥ ಜವಾನನನ್ನ, ಅವನ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಜವಾನನ್ನ ಜೋರಾಗಿ ಕರೆದು ಹೇಳ್ತಾನೆ. ಜೋರಾಗಿ ಏನಂತ ಹೇಳ್ತಾನೆ? ಮುಂದ್ ನೋಡ್ರಿ ಏನಂತ ಹೇಳ್ತಾನೆ? ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರನ್ನು ಬೇಗನೆ ನಾನು ಬರೆ ಹೇಳಿದೆ ಅಂತ ಕೂಗಯ್ಯ. ಎಲ್ಲರೂ ಬಂದರು. ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಸಕ್ಕನೆ ನಕ್ಕು ಬಿಟ್ಟರು. ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಾದ್ರೆ ಅವನ್ನೇ ಕೇಳ್ರಿ ಎಂದ. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋವೊಂದನ್ನು ತೋರಿಸಿ ಕೇಳಿದ, ಲೋ ಹುಡುಗ, ಆ ಫೋಟೋ ಯಾರದಯ್ಯ? ನೋಡ್ರಿ, ವೈದ್ಯಾಧಿಕಾರಿ ಏನ್ ಮಾಡ್ತಾನೆ? ಎಲ್ಲರನ್ನು ಕರೆದ್ಬಿಟ್ಟ. ನಾಯ್ಡು, ಅಲ್ಲಿ ಜವನವನ ಕೆಲಸ ಮಾಡ್ತಕ್ಕಂಥ ಹೆಸರು, ಅವನ ಹೆಸರು ನಾಯ್ಡು. ಅವನನ್ನು ಕರೆದ್ಬಿಟ್ಟು, ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರನ್ನು ಬೇಗನೆ ನಾನು ಬರ ಹೇಳಿದೆ ಅಂತ ಹೇಳ್ಬಿಟ್ಟು ಕೂಗಯ್ಯ, ನಾನು ಬರ ಹೇಳಿದೆ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು ಅವ್ರ ಜನ ಹತ್ರ ಹೇಳ್ತಾನೆ. ಸೊ ಹೇಳಿದ ತಕ್ಷಣ ಅವರು ಕೂಡ ಅಲ್ಲಿಗೆ ಬಂದ್ರು. ವೈದ್ಯಾಧಿಕಾರಿ ಮಾತನ್ನು ಕೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ನರಸಿಂಹಮೂರ್ತಿ ಆಗಿರ್ಬೋದು, ನರಸಮ್ಮ ಆಗಿರ್ಬೋದು, ಅವರು ಕೂಡ ಅಲ್ಲಿಗೆ ಬಂದ್ರು. ವೈದ್ಯಾಧಿಕಾರಿ ಆ ಹುಡುಗ ಹೇಳಿರ್ತಕ್ಕಂಥದ್ದು ಇವರಿಗೆ ರಿಪೀಟ್ ಮಾಡ್ತಾನೆ. ಆ ಹುಡುಗ ಏನ್ ಹೇಳಿದ್ನೋ ಅದನ್ನೇ ಇವ್ರಿಗೆ, ಯಾರಿಗೆ? ನರಸಿಂಹಮೂರ್ತಿಗೆ ಮತ್ತು ಸರಸಮ್ಮಗೆ, ಆ ನಾಯ್ಡು, ಆ ಜವಾನಿಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾನೆ. ಆ ವೈದ್ಯಾಧಿಕಾರಿ ಆಗಿರ್ತಕ್ಕಂಥವನು ಈಗ ತಾನೇ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥ ನರಸಿಂಹಮೂರ್ತಿ ಅಂತಕ್ಕಂಥವನು ಈಗ ತಾನೇ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಯಾವ ಕೆಲಸ? ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಅವನೇನ್ ಬಂದ್ಬಿಟ್ಟ, ಇವ್ನು ಕೇಳಿರ್ತಕ್ಕಂಥ ನೋಡ್ಬಿಟ್ಟು ಕಿಸಕ್ಕನ ನಕ್ಬಿಟ್ಟ. ನಾನ್ ಮಾತ್ರ ಇದನ್ನ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು, ನಾನು ಮಾತ್ರ ಯಾವ ಕಾರಣಕ್ಕೆ ಇದನ್ನ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಜೋರಾಗಿ ಆ ಡಾಕ್ಟರ್ ಕಡೆ ನಕ್ಕ. ಡಾಕ್ಟರ್ಗೆ ವೈದ್ಯಾಧಿಕಾರಿ ಸ್ವಲ್ಪ ಕೋಪ ಅಂತಕ್ಕಂಥದ್ದು ಜಾಸ್ತಿ ಆಯ್ತು. ಕೋಪ ಅಂತ ಕೆರಳ್ಬಿಟ್ಟು, ಬೇಕಾದ್ರೆ ಅವನನ್ನೇ ಕೇಳು, ನಾನೇನ್ ಸುಳ್ಳು ಹೇಳ್ತಿಲ್ಲಪ್ಪ, ಬೇಕಾದ್ರೆ ಅವನನ್ನೇ ಕೇಳು ಅಂತ ಹೇಳ್ಬಿಟ್ಟು ಅವ್ರ ಹುಡುಗನ ಕಡೆ ಮುಖ ಮಾಡಿ ತೋರಿಸಿದ. ಆಗ ಹೊಸದಾಗಿ ಬಂದಿರತಕ್ಕಂಥ ನರಸಿಂಹಮೂರ್ತಿ ಕೇಳ್ತಾ ಹೋಗ್ತಾನೆ,
ವೈದ್ಯಾಧಿಕಾರಿಗಳಂದ್ರೆ ಡಾಕ್ಟರ್ ಕುತ್ಕೊಳ್ತಕ್ಕಂಥ ಕುರ್ಚಿಯ ಮೇಲ್ಗಡೆ, ಕುರ್ಚಿ ಹಿಂಭಾಗ. ಅಂದ್ರೆ ನಾವು ಯಾವುದೇ ಒಂದು ಆಫೀಸಿಗೆ ಹೋದ್ರು ಕೆಲವು ಮಹಾತ್ಮಗರ ಫೋಟೋಗಳನ್ನು ನೋಡ್ತಾ ಹೋಗ್ತೀವಿ. ಅದು ಸರ್ವೇ ಸಾಮಾನ್ಯ. ಸೊ ಅದೇ ರೀತಿಯಾಗಿ ಅದೇ ಹಾಸ್ಪಿಟಲ್ ಕೂಡ ಗಾಂಧೀಜಿಯವರ ಫೋಟೋ ಇತ್ತು. ಆ ಕುರ್ಚಿ ಮೇಲ್ಗಡೆ ಒಂದು ನೇತಾಕಿರ್ತಕ್ಕಂಥ ಒಂದು ಗಾಂಧೀಜಿ ಫೋಟೋವನ್ನ ತೋರಿಸ್ಬಿಟ್ಟು ಹುಡುಗನ ಕೇಳ್ತಾನೆ, ಲೇ ಹುಡುಗ ಆ ಫೋಟೋ ಯಾರ್ದಪ್ಪ? ಆ ಫೋಟೋವನ್ನು ತೋರಿಸ್ಬಿಟ್ಟು, ಲೇ ಹುಡುಗ ಆ ಫೋಟೋ ಯಾರ್ದಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ನೇತಾಕಿರ್ತಕ್ಕಂಥ ಗಾಂಧೀಜಿಯವರ ಫೋಟೋವನ್ನು ತೋರಿಸ್ಬಿಟ್ಟು ಹೇಳ್ತಾನೆ. ಆಗ ಹುಡುಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡ್ರಿ, ಮಹಾತ್ಮ ಗಾಂಧಿಯವ್ರದ್ದು ಇದನ್ನ ಕಾಣೇನೆ. ನೆಕ್ಸ್ಟ್ ಮುಂದೆ ನೋಡ್ರಿ, ನಿನ್ನ ಹೆಸರೇನಯ್ಯ? ಮಹಾತ್ಮ ಗಾಂಧಿ ಸುಳ್ಳು ಹೇಳಬೇಡ. ಸುಳ್ಳು ಹೇಳಿ ನಿಮ್ಮ ತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು? ನೋಡ್ರಿ, ಫೋಟೋವನ್ನ ತೋರಿಸಿ ಆ ನರಸಿಂಹಮೂರ್ತಿ ಹೇಳಿದ ತಕ್ಷಣ ಆ ಹುಡುಗ ಹೇಳ್ತಾನೆ, ಮಹಾತ್ಮ ಗಾಂಧಿಯವ್ರದ್ದು ಆ ಫೋಟೋ ಮಹಾತ್ಮ ಗಾಂಧಿಯವ್ರದ್ದು ಇದು ನಾ ಕಾಣೇನೆ. ಅಂದ್ರೆ ಇದು ನನಗೆ ಗೊತ್ತಿಲ್ವಾ? ಆ ಫೋಟೋ ಯಾರ್ದಂತ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತು, ಮಹಾತ್ಮ ಗಾಂಧಿ ಅವ್ರದ್ದು ಫೋಟೋ ಅಂತ ಹೇಳ್ಬಿಟ್ಟು ಹೇಳ್ದ. ಅವಾಗ ನರಸಿಂಹಮೂರ್ತಿ ಮತ್ತೆ ಕೇಳ್ತಾನೆ, ನಿನ್ನ ಹೆಸರೇನಪ್ಪ? ಸರಿ, ಆ ಫೋಟೋ ಏನೋ ಮಹಾತ್ಮ ಗಾಂಧಿ ಅವ್ರದ್ದು, ನಿನ್ನ ಹೆಸರೇನಪ್ಪ ಅಂತ ಹೇಳ್ಬಿಟ್ಟು, ನಿನ್ನ ಹೆಸರೇನಯ್ಯ ಅಂತ ಹೇಳ್ಬಿಟ್ಟು ಕೇಳ್ದ. ಅವಾಗ ಮತ್ತೆ ಹುಡುಗ ಹೇಳ್ತಾನೆ, ನನ್ನ ಹೆಸರು ಮಹಾತ್ಮ ಗಾಂಧಿ ಸಾರ್ ಅಂತ ಹೇಳ್ಬಿಟ್ಟು ಹೇಳ್ದ. ಮತ್ತೆ ಅವನು ನರಸಿಂಹಮೂರ್ತಿ ಕೇಳ್ತಾನೆ, ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬೇಡ. ಅವಾಗ ಹುಡುಗ ಮತ್ತೆ ಅವನ ಮಾತಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ, ಸುಳ್ಳು ಹೇಳಿ ನಿಮ್ಮ ಹತ್ರ ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು? ಅಂದ್ರೆ ನಾನು ಇವಾಗ ನಿಮ್ಮ ಹತ್ರ ಸುಳ್ಳನ್ನು ಹೇಳ್ಬಿಟ್ರೆ ನನಗೇನಾದ್ರೂ ನೀವು ಬಹುಮಾನವನ್ನು ಕೊಡ್ತೀವ್ರಾ, ಅಥವಾ ಯಾವ್ದಾದ್ರು ಒಂದು ಸಾಮ್ರಾಜ್ಯವನ್ನು ಕೊಡ್ತೀರಾ? ಇಲ್ವಲ್ಲ. ನಾನು ಯಾಕೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿ? ನಿಜವಾಗ್ಲೂ ನನ್ನ ಹೆಸರು ಗಾಂಧಿ ಸಾರ್ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ನರಸಿಂಹಮೂರ್ತಿ ಹತ್ರನೂ ಕೂಡ ಅವರು ಹೇಳ್ತಾ ಹೋದ. ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡ್ರಿ, ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು. ಮಹಾತ್ಮ ಗಾಂಧೀಜಿಯ ಫೋಟೋವನ್ನು ಒಮ್ಮೆ ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರಾ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತುದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು. ನೋಡ್ರಿ, ಹುಡುಗ ಈ ತರ ಹೇಳ್ತಿದ್ದಂಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವ್ರ ನಾಲಿಗೆನೇ ಸೇದು ಹೋಯ್ತು ಏನಪ್ಪಾ ಅನ್ಬೇಕು. ಅಂದ್ರೆ ಸ್ವಲ್ಪ ಹೊತ್ತಲ್ಲಿ ಇರ್ತಕ್ಕಂಥ ಯಾರು ಕೂಡ ಮಾತಾಡ್ಲಿಲ್ಲ, ವೈದ್ಯಾಧಿಕಾರಿಗಳು ಮಾತಾಡ್ಲಿಲ್ಲ, ಅಲ್ಲಿ ಬಂದಿರ್ತಕ್ಕಂಥ ನರಸಿಂಹಮೂರ್ತಿ, ಸರಸಮ್ಮ, ನಾಯ್ಡು ಇರ್ತಕ್ಕಂಥ ಅಲ್ಲಿ ಜನಗಳು ಕೂಡ ಯಾರು ಕೂಡ ಇವನ ಹೆಸರನ್ನು ಕೇಳ್ಬಿಟ್ಟು ನಾಲಿಗೆ ಸೇದು ಹೋಗಿದೆಯೇನೋ ಅನ್ನೋ ರೀತಿಯಲ್ಲಿ, ಅಂದ್ರೆ ಮಾತೆ ಯಾರು ಅಲ್ಲಿರ್ತಕ್ಕಂಥ ಸಭೆಗಳಿರ್ತಕ್ಕಂಥ ಯಾರಿಗೂ ಕೂಡ ಮಾತೆ ಬರ್ತಿಲ್ವೇನಪ್ಪ ಅನ್ಬೇಕು. ಆ ರೀತಿಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಸುಮ್ಮನಾದ್ರು. ಅವ್ರು ಏನ್ ಮಾಡ್ತಿದ್ರು, ಸ್ವಲ್ಪ ಹೊತ್ತು ಮಹಾತ್ಮ ಗಾಂಧಿ ಫೋಟೋವನ್ನ, ಸ್ವಲ್ಪ ಹೊತ್ತಲ್ಲಿ ನಿಂತಿರ್ತಕ್ಕಂಥ ಹುಡುಗನನ್ನ, ರಕ್ತ ಮಾಂಸ ತುಂಬಿಕೊಂಡು ನಿಂತಿರ್ತಕ್ಕಂಥ ಹುಡುಗನನ್ನ, ಇಬ್ಬರನ್ನು ಕೂಡ ಉಸಿರಾಡ್ತಾ ಇಬ್ಬರನ್ನು ಕೂಡ ನೋಡ್ತಾ ಹೋದ್ರು. ವೈದ್ಯಾಧಿಕಾರಿ ಮತ್ತೆ ಅಲ್ಲಿ ಏನ್ ಕೆಲಸ ಮಾಡ್ತಾರೆ, ಅವರಿಗೆ ಇಡೀ ಜಗತ್ತಿನ ಮೇಲೆ ಸೋಜಿಗೆ ವಿಷಯವನ್ನ ಕಂಡಂತಾಯ್ತು. ಅಂದ್ರೆ ತುಂಬಾ ಅಪರೂಪಕ್ಕೆ ನಾವು ಯಾವ್ದಾದ್ರು ಒಂದು ಘಟನೆಯನ್ನು ನಡೆದಾಗ ಸೋಜಿಗದಿಂದ, ಅಂದ್ರೆ ಆಶ್ಚರ್ಯಚಕಿತರಾಗಿ ನೋಡ್ತಿದೀವಲ್ಲ, ಅಂತ ಒಂದು ಘಟನೆ ನಮ್ಮ ಕಣ್ಮುಂದೆ ನಡೆದಿದೆಯೋ ಅನ್ನೋ ರೀತಿಯಲ್ಲಿ ಒಂದ್ಸರಿ ಫೋಟೋವನ್ನ, ಒಂದ್ಸರಿ ಅಲ್ಲಿ ನಿಂತಿರ್ತಕ್ಕಂಥ ಹುಡುಗನನ್ನ, ಇಬ್ಬರನ್ನು ಕೂಡ ಅಲ್ಲಿ ನಿಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ನೋಡ್ತಾ ಹೋದ್ರು. ಇದೇ ರೀತಿ ನೋಡ್ತಿರ್ತಕ್ಕಂಥದ್ನ ಅಲ್ಲಿರ್ತಕ್ಕಂಥ ಹುಡುಗ ಗಾಂಧಿ ಗಮನಿಸ್ಬಿಟ್ಟು ಅವನಿಗೆ ಬೇಸರವಾಗ್ಬಿಡ್ತು. ಮುಂದೆ ನೋಡ್ರಿ ಏನಾಯ್ತು, ನನ್ನ ಕಾಯಿಲೆ ನೋಡಿ ನನ್ನ ಹಣೆ ಬರ ಎಂದ. ನಿನಗೆ ಈ ಹೆಸರು ಯಾರು ಕಟ್ಟಿದವರು? ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತವನೇ. ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಗಾಂಧಿಯನ್ನು ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು. ಅವಳು ಹಾಗೆಯೇ ಮಾಡಿದಳು. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ, ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಎಂದರು. ನೋಡ್ರಿ, ಸ್ವಲ್ಪ ಹೊತ್ತು ಅವ್ರು ಏನೋ ಮಾತಾಡಲಿರ್ತಕ್ಕಂಥ ವಿಚಾರವನ್ನು ಕಳ್ಸ್ಕೊಂಡ್ಬಿಟ್ಟು ಗಾಂಧಿ ಇದನ್ನ ನೋಡಿ ಬೇಜಾರಾಗ್ಬಿಟ್ಟು ಮತ್ತೆ ಗಾಂಧಿ ಹೇಳ್ತಾನೆ, ನನ್ನ ಕಾಯಿಲೆ ಏನು ಸ್ವಲ್ಪ ನೋಡ್ರಿ ಮತ್ತೆ ಹೋಗಿ ಕೇಳ್ತಾ ಇದ್ದಾನೆ ಅವ್ರನ್ನ, ನನಗೇನು ಕಾಯಿಲೆ ಬಂದಿದೆ ಸ್ವಲ್ಪ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳ್ದ. ಎಲ್ಲ ನಾನು ಹಣೆ ಬರದಲ್ಲಿ ಬರ್ದಂಗಾಗ್ಲಿ ಸ್ವಲ್ಪ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳ್ದ. ಅವಾಗ ಮತ್ತೆ ವೈದ್ಯಾಧಿಕಾರಿ ಇವಾಗ ಅವನಿಗೆ ನೆನಪಾಯ್ತು, ಎಚ್ಚರಿಕೆ ಆಯ್ತು,
ಮತ್ತ ಅವನು ಕೇಳ್ತಾನೆ, ನಿನಗೆ ಈ ಹೆಸರು ಯಾರು ಕಟ್ಟಿದವರು, ನಿನಗೆ ಹೆಸರು ಇಟ್ಟವ್ರು ಯಾರು ಅಂತ ಹೇಳ್ಬಿಟ್ಟು ಆ ಹುಡುಗನಿಗೆ ಕೇಳ್ದ. ಆ ಹುಡುಗ ಹೇಳ್ತಾನೆ, ನಮ್ಮ ಅಯ್ಯ ಕರಿಸಿದ್ದೇಗೌಡ. ನಮ್ಮ ಅಯ್ಯ ಅಂದ್ರೆ ತಾತ ಅಂತ ಹೇಳ್ಬಿಟ್ಟು, ಅಜ್ಜ ಅಂತ ಹೇಳ್ಬಿಟ್ಟು, ನಮ್ಮ ಅಜ್ಜ ಇದ್ದಾರೆ ಕರಿಸಿದ್ದೇಗೌಡ ಅಂತ ಹೇಳ್ಬಿಟ್ಟು ಅವರು ನನಗೆ ಹೆಸರನ್ನ ಕಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳ್ದ. ಆಗ ಅಲ್ಲಿರ್ತಕ್ಕಂಥ ಡಾಕ್ಟ್ರು ಮಿಡ್ ವೈಫ್ ಅಮ್ಮನವರನ್ನು, ಮಿಡ್ ವೈಫ್ ಅಂತ ಹೇಳಿದ್ರೆ ನರ್ಸ್, ಮಿಡ್ ವೈಫ್ ಅಂತ ಹೇಳಿದ್ರೆ ನರ್ಸ್ ಅನ್ನ ಕರೆದ್ಬಿಟ್ಟು ಆ ಗಾಂಧಿಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಕೊಠಡಿ ಒಳಗೆ, ಹಾಸ್ಪಿಟಲ್ ನೀವೆಲ್ಲ ಸಾಮಾನ್ಯವಾಗಿ ನೋಡ್ಬೋದು, ಚೆಕಪ್ ಮಾಡೋದಕ್ಕೆ ಸಣ್ಣ ಸಣ್ಣ ಪುಟ್ಟ ರೂಮ್ಗಳು ಬೇರೆ ಬೇರೆ ಇರ್ತವೆ, ಅಂತ ರೂಮ್ಗಳಲ್ಲಿ ಕರ್ಕೊಂಡೋಗಿ ಮಲಗಿಸೋದಕ್ಕೆ ಹೇಳಿದ್ರು. ಆ ನರ್ಸ್ ಬಂದಿರ್ತಕ್ಕಂಥ ನರ್ಸು ಕೂಡ ಅದೇ ತರ ಅವರ ಕರ್ಕೊಂಡು ಹೋಗ್ಬಿಟ್ಟು ಆ ಕೊಠಡಿ ಒಳಗಡೆ ಅವನನ್ನ ಮಲಗಿಸಿದ್ರು. ಡಾಕ್ಟರ್ ಬಂದ್ಬಿಟ್ರು, ಅವನನ್ನ ಚೆಕ್ ಮಾಡ್ತಾ ಇದ್ದಾರೆ. ನಾಲಿಗೆಯನ್ನ ನೋಡಿದ್ರು, ಕಣ್ಣನ್ನು ನೋಡಿದ್ರು, ಗಂಟಲನ್ನು ನೋಡಿದ್ರು, ಹಾಗೆಯೇ ಹೃದಯವನ್ನ, ಶ್ವಾಸಕೋಶಗಳನ್ನ ಎಲ್ಲವನ್ನು ಕೂಡ ಪರೀಕ್ಷೆಯನ್ನ ಮಾಡ್ತಾ ಹೋಗ್ತಾರೆ. ಪರೀಕ್ಷೆಯನ್ನ ಮುಗಿಸ್ಬಿಟ್ಟು ಹೊಟ್ಟೆಯ ಪರೀಕ್ಷೆ, ಎಲ್ಲ ಪರೀಕ್ಷೆಯನ್ನು ಮುಗಿಸ್ಬಿಟ್ಟು ಹೊಟ್ಟೆ ಪರೀಕ್ಷೆಯನ್ನು ಕೂಡ ಮಾಡಿದ್ರು. ಎಲ್ಲವನ್ನು ಮುಗಿಸ್ಬಿಟ್ಟು ಆ ಡಾಕ್ಟರ್ ವೈದ್ಯಾಧಿಕಾರಿ ಗಾಂಧಿಯ ತಾಯಿ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಅಂತ ಹೇಳ್ಬಿಟ್ಟು ಎಲ್ಲಾ ಪರೀಕ್ಷೆಯನ್ನ ಮಾಡ್ಕೊಂಡು ಬಂದ್ಬಿಟ್ಟು ಗಾಂಧಿಯನ್ನ ಕರ್ಕೊಂಡು ಬಂದಿರ್ತಕ್ಕಂಥ, ಅಂದ್ರೆ ಆ ಹುಡುಗನ ಕರ್ಕೊಂಡು ಬಂದ ತಾಯಿ ಕಡೆ ತಿರುಗಿಬಿಟ್ಟು ನಿನ್ನ ಹೆಸರೇನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆಗ ತಾಯಿ ಮಾತಾಡ್ತಾ ಹೋಗ್ತಾಳೆ, ಆ ಹೆಂಗಸು ಮಾತಾಡ್ತಾ ಹೋಗ್ತಾಳೆ, ನೋಡ್ರಿ ಮುಂದೆ, ನಿಂಗಮ್ಮ ಸ್ವಾಮಿ, ನೋಡಮ್ಮ ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಈಲಿಗೂ ಲಿವರ್ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೊಂತಾನೆ. ಏನೋ ಸ್ವಾಮಿ ನಿಮ್ಮ ಎಕಡ 3 ಮೈಲಿ ನಡಿಬೇಕಾದ್ರೆ 30 ತಾವು ಕುತ್ಕೊಂಡು ತೆವಳ್ಕೊಂಡು ಬಂದ, ಉಳಿಸಿಕೊಡಿ. ನಾಳೆ ಯಾಕೆ ನಮ್ಮ ಅಪ್ಪನ್ನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ. ನಿನ್ನ ಗಂಡನಿಗೆ ಏನಾಗಿ ಸತ್ತೋದ ಸ್ವಾಮಿ, ಸೇಂದಿ ಇಳಿಸೋಕೆ ಸೌಕಾರು ತಾವು ಇದ್ರು, ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ರು. ನೋಡ್ರಿ, ಎಲ್ಲವನ್ನ ಪರೀಕ್ಷೆ ಮಾಡ್ಬಿಟ್ಟು ಆ ಡಾಕ್ಟರ್ ವೈದ್ಯಾಧಿಕಾರಿ ಆ ಹೆಂಗಸಿಗೆ ಹೆಸರನ್ನ ಕೇಳ್ತಾನೆ, ನಿನ್ನ ಹೆಸರೇನಮ್ಮ ಅಂತ ಹೇಳ್ಬಿಟ್ಟು ಆ ಹೆಂಗಸು ಹೇಳ್ತಾ ಹೋಗ್ತಾಳೆ, ನನ್ನ ಹೆಸರು ನಿಂಗಮ್ಮ ಸ್ವಾಮಿ, ನನ್ನ ಹೆಸರು ನಿಂಗಮ್ಮ ಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಅವಾಗ ಡಾಕ್ಟ್ರು ಎಲ್ಲ ಚೆಕಪ್ ಮಾಡಿರ್ತಾನ, ಟೆಸ್ಟ್ಗಳನ್ನು ಮಾಡಿರ್ತಾನಲ್ಲ, ಏನಾಗಿದೆ ಅಂತ ಹೇಳ್ಬಿಟ್ಟು ತಾಯಿಗೆ ಹೇಳ್ಬೇಕಲ್ಲ, ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆ ಸ್ವಲ್ಪ ತುಂಬಾ ಊದ್ಕೊಂಡಿದೆ ಅಂತ ಮೊದಲಿಗೆ ಹೇಳಿದ್ವಲ್ಲ, ಹೊಟ್ಟೆಲಿ ನೀರು ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಕೆಲವು ಅಂಗಾಂಗಗಳಲ್ಲಿ ನೀರು ಸೇರ್ಕೊಂಡು ಸಾಮಾನ್ಯ, ಕೆಲವು ಕಡೆ ಕೇಳಿರ್ಬೋದು ನೀವು, ಬೆನ್ನಲ್ಲಿ ನೀರಿತ್ತಂತೆ ತೆಗೆಸ್ಕೊಂಡ್ಬಂದ್ರಂತೆ, ಹೊಟ್ಟೆಲ್ಲಿ ನೀರು ಸೇರ್ಕೊಂಡಿತ್ತಂತೆ, ಕಾಲೊಳಗೆ ನೀರಿತ್ತಂತೆ ಅಂತ ಹೇಳ್ಬಿಟ್ಟು ಹಲವಾರು ಕಡೆ ಕೇಳಿರ್ತೀರಿ. ಸೊ ಅದೇ ರೀತಿಯಲ್ಲಿ ಇವನಿಗೆ ಹೊಟ್ಟೆ ಒಳಗೆ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಕೂಡ ಊದ್ಕೊಂಡಿದ್ದಾವೆ, ಜೊತೆಗೆ ಏನ್ ಮಾಡಿದಾವೆ, ಕಾಲುಗಳು ನಾರ್ಮಲ್ ಆಗಿಲ್ಲ, ಅವು ಕೂಡ ಊದ್ಕೊಂಡಿದ್ದಾವೆ. ಇದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ. ಆಗ್ಲೇ ಕಪ್ಪು ಇಲಿಗೂ ಲಿವರ್ಗೂ ಈ ಕಾಯಿಲೆ ಅಪ್ಕೊಂಡಿದೆ, ಲಿವರ್ಗೂ ಕೂಡ ಈ ಕಾಯಿಲೆ ಅಪ್ಕೊಂಡಿದೆ. ಅಲ್ಲಿ ಮುಟ್ಟಿದ್ರೆ ಸಾಕು ಇವನು ನೋವು ಅಂತ ಹೇಳ್ಬಿಟ್ಟು ಬಡ್ಕೊಂತಾನೆ, ಅಲ್ಲಿ ಸ್ವಲ್ಪ ಮುಟ್ಟಿದ್ರೆ ಸಾಕು ನೋವು ಅಂತ ಬಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಕಾಯಿಲೆ ಬಗ್ಗೆ ಪೂರ್ತಿಯಾಗಿ ಆ ಹೆಂಗಸಿಗೆ ನಿಂಗಮ್ಮನಿಗೆ ವಿವರಿಸ್ತಾ ಹೋಗ್ತಾನೆ. ನಿಂಗಮ್ಮ ಹೇಳ್ತಾಳೆ, ಏನೋ ಸ್ವಾಮಿ ನಿಮ್ ಎಕಡ ಅಂದ್ರೆ ಚಪ್ಪಲಿ ಅಂತೇಳಿ, ಏನೋ ಸ್ವಾಮಿ ಎಕಡ ಅಂದ್ರೆ ನಿಮ್ ಪಾದವನ್ನು ಮುಟ್ಟಿ ಹೇಳ್ತಿದ್ದೀನಿ, 3 ಮೈಲಿ ನಡಿಬೇಕಾದ್ರೆ, ಅಂದ್ರೆ 3 ಮೈಲಿ ನಾವು ಇಲ್ಲಿ ಹಾಸ್ಪಿಟಲ್ ನಡ್ಕೊಂಡು ಬಂದ್ವಿ, 3 ಮೈಲಿ ನಡಿಬೇಕಾದ್ರೂ ಕೂಡ ವಯಸ್ಸಲ್ಲಿರ್ತಕ್ಕಂಥ ಹುಡುಗ 30 ಸಾರಿ ಕುತ್ಕೊಂಡು ತೆವಳ್ಕೊಂತ ಹೆಂಗೋ ಹಂಗೆ ಮಾಡಿ ನಡ್ಕೊಂಡು ಬಂದ. ಅಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ವಾಹನಗಳ ಸೌಲಭ್ಯ ಇರಲಿಲ್ಲ, ಇದನ್ನ ನಾವು ಗಮನಿಸ್ಬೇಕು. ಈಗಿನ ಕಾಲ ಅಲ್ಲ, ಆಗಿನ ಕಾಲದಲ್ಲಿ ಅಷ್ಟು ವಾಹನಗಳ ಸೌಲಭ್ಯ ಇರಲಿಲ್ಲ, ಯಾವುದೋ ಒಂದು ಹಳ್ಳಿಯಲ್ಲಿದ್ರು. ಸೊ ಹಾಗಾಗಿ ಅವ್ರು ನಡ್ಕೊಂಡು ಬರ್ಬೇಕಾದ್ರೆ ಈಗಾಗಲೇ ಅವ್ನು ರೋಗದಲ್ಲಿ ಇದ್ದಿದ್ರಿಂದ ಅವನು ನಡೆಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ. 30 ಕುತ್ಕೊಂಡ್ಬಿಟ್ಟು ಹೆಂಗೋ ತೆವಳ್ಕೊಂಡು ಕುತ್ಕೊಳ್ತಾ 30 ಕುತ್ಕೊಂಡು ಇವನು ನಡ್ಕೊಂಡು ಬಂದ. ಇವನನ್ನ ಉಳಿಸಿಕೊಡಿ, ಇವನನ್ನ ಸ್ವಲ್ಪ ಉಳಿಸ್ಕೊಡ್ರಿ ಸ್ವಾಮಿ, ನಾಳೆ ಯಾಕೆ ಅಂದ್ರೆ ನಾಳೆ ನಮ್ಮ ಅಪ್ಪನ್ನ ಕರ್ಕೊಂಡು ಬರ್ತೀನಿ. ಅಪ್ಪನ್ನ ಅಂದ್ರೆ ಕರಿಸಿದ್ದೇಗೌಡ, ಇವರ ತಾತ, ಗಾಂಧಿಯವರ ತಾತ, ಅವರನ್ನ ನಾಳೆ ನಮ್ಮ ಅಪ್ಪ ಅವ್ರನ್ನ ಕರ್ಕೊಂಡು ಬರ್ತೀನಿ, ಇವನನ್ನ ನನಗೆ ಉಳಿಸ್ಕೊಡಿ. ಇವನಿಗೆ ತಂದೆ ಇಲ್ಲದ ತಬ್ಬಲಿ, ನಮ್ಮ ಯಜಮಾನರು ಕೂಡ ತೀರೋಗಿದ್ದಾರೆ, ಇವನು ತಂದೆ ಇಲ್ಲದ ತಬ್ಬಲಿ ಆಗಿದ್ದಾನೆ, ಇವನನ್ನ ನನಗೆ ಸ್ವಲ್ಪ ಉಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಅವಳು ಡಾಕ್ಟರ್ ಹತ್ರ ಬೇಡ್ಕೊಳ್ತಾ ಇದ್ದಾಳೆ. ಕೇಳ್ತಾರೆ, ನಿನ್ ಗಂಡನಿಗೆ ಏನಾಗಿ ಸತ್ತೋದಮ್ಮ, ನಿನ್ ಗಂಡನಿಗೆ ಏನಾಗಿ ಸತ್ತೋದ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆಗ ನಿಂಗಮ್ಮ ಹೇಳ್ತಾಳೆ, ಸ್ವಾಮಿ
ಸೇಂದಿ ಇಳಿಸೋಕೆ ಸೌಕಾರ ಹತ್ರ ಇದ್ರು. ನಮ್ಮ ಊರಲ್ಲಿ ಒಬ್ರು ಸೌಕಾರ ಇದ್ದಾರೆ, ಅವ್ರ ಹತ್ರ ಸೇಂದಿ ಇಳಿಸೋದಕ್ಕೆ ಸಾರಾಯಿ ತೆಗಿತಾರೆ ನೋಡಿದ್ರೆ ಕೆಲವು ಮರಗಳಲ್ಲಿ, ಆ ಮರಗಳಲ್ಲಿ ತೆಂಗಿನ ಮರದಲ್ಲಾಗಿರ್ಬೋದು, ಈಚಲ್ ಮರದಲ್ಲಾಗಿರ್ಬೋದು, ಅಥವಾ ಇನ್ನೂ ಕೆಲವು ಮರಗಳಲ್ಲಿ ಸಾರಾಯಿಯನ್ನು ಇಳಿಸ್ತಾರೆ. ಸೊ ಆ ಸಾರಾಯಿ ಇಳಿಸೋದಕ್ಕೆ ಸೌಕಾರ ಹತ್ರ ಕೆಲ್ಸಕ್ಕಿದ್ರು. ಹಿಂಗೆ ಸಾರಾಯಿ ದಿನ ಇಳಿಸ್ತಾ ಇದ್ರು. ಒಂದಿನ ಆ ಸಾರಾಯಿ ಇಳಿಸ್ಬೇಕಾದ್ರೆ ಮರದಿಂದ ಬಿದ್ದ್ಬಿಟ್ಟು ಪಕ್ಕನೆ ಪ್ರಾಣ ಬಿಟ್ಬಿಟ್ರು. ಅಂದ್ರೆ ಅಷ್ಟು ಜೋರಾಗಿ ಕೆಳಗೆ ಬಿದ್ದಿದ್ರು. ಅಲ್ಲೇ ಇದ್ದಕ್ಕಿದ್ದಂಗೆ ಪ್ರಾಣ ಅಂತಕ್ಕಂಥದ್ದು ಹೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಆಮೇಲೆ ಮುಂದೆ ನೋಡ್ರಿ, ಅಯ್ಯೋ ಪಾಪ ನೋಡಮ್ಮ, ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗ್ಬೇಕು, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು. ಇಲ್ಲಾಗೋ ವಿಷಯವಲ್ಲ ಇದು. ಇವನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸಬೇಕು. ನಾನು ಎಲ್ಲಾನು ಬರೆದು ಕೊಡ್ತೀನಿ. ಹೊಟ್ಟೆಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು. ಸರಸರನೆ ದೊಡ್ಡಾಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ನೋಡ್ರಿ, ಡಾಕ್ಟ್ರು ಇವ್ರಪ್ಪನೂ ಕೂಡ ಸತ್ತೋದ ಅಂತ ಹೇಳಿದ ತಕ್ಷಣ ಪಾಪ ಆ ಡಾಕ್ಟರ್ಗೂ ಕೂಡ ಅಯ್ಯೋ ಪಾಪ ಅನ್ನಿಸ್ತು. ಅವಾಗ ಡಾಕ್ಟರ್ ಹೇಳ್ತಾನೆ, ಅಯ್ಯೋ ಪಾಪ ನೋಡಮ್ಮ, ನಿಮ್ಮ ಹುಡುಗನಿಗೆ ಇನ್ನೂ ಎಕ್ಸ್ರೇ ತೆಗಿಸ್ಬೇಕು, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಎಲ್ಲನೂ ಕೂಡ ಮಾಡಬೇಕು. ಇಲ್ಲಿ ಆಗೋ ವಿಷಯವಲ್ಲ ಇದು. ಅಂದ್ರೆ ನಮ್ಮ ಹಾಸ್ಪಿಟ್ಲು ಸಣ್ಣ ಹಾಸ್ಪಿಟ್ಲು, ಯಾವುದೋ ಒಂದು ಹಳ್ಳಿಯಲ್ಲಿದೆ, ಇಲ್ಲಿ ಇಷ್ಟೊಂದು ಸೌಲಭ್ಯಗಳಿಲ್ಲ. ನೀನೇನ್ ಮಾಡಬೇಕು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸೊ ಉದಾಹರಣೆ, ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದಾಗ ಅವ್ರೇನ್ ಮಾಡ್ತಾರೆ, ದಾವಣಗೆರೆ CC ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಬರ್ಕೊಡ್ತಾರೆ. ಅದೇ ರೀತಿಯಾಗಿ ಇವರು ಕೂಡ ಹಳ್ಳಿಯಲ್ಲಿ ತೋರಿಸಿದ್ದಾರೆ, ಅವ್ನಿಗೆ ಹಲವಾರು ರೋಗಗಳಿದಾವೆ, ಇಲ್ಲಿ ಚೆಕಪ್ಗಳನ್ನು ಇಲ್ಲಿ ಮಾಡೋದಕ್ಕಾಗಲ್ಲ. ಸೊ ಹಂಗಿರೋದ್ರಿಂದ ನೀವು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಆ ಡಾಕ್ಟರ್ ಅವರಿಗೆ, ಆ ಅಮ್ಮನಿಗೆ ಹೇಳ್ತಾ ಇದ್ದಾನೆ. ನಾನೆಲ್ಲವನ್ನು ಕೂಡ ಬರ್ಕೊಡ್ತೀನಿ, ಇಲ್ಲಿ ಏನೇನಾಗಿದೆ, ನಾನು ಏನೇನು ಚೆಕ್ ಮಾಡಿದ್ದೀನಿ ಎಲ್ಲವೂ ಕೂಡ ಬರ್ಕೊಡ್ತೀನಿ, ನೀವು ನನ್ನಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಟ್ಟೆಲಿ ನೀರು ತುಂಬಿಕೊಂಡಿದೆ, ನೀರು ಕಡಿಮೆ ಆಗೋದಕ್ಕೆ 1-2 ಮಾತ್ರೆ ನುಂಗಿಸ್ತೀನಿ, 1-2 ಗುಳಿಗೆ ನುಂಗಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಗುಳಿಗೆಯನ್ನ ತರಿಸ್ಬಿಟ್ಟು 2 ಮಾತ್ರೆಯನ್ನ ಅಲ್ಲೇ ಅವಳ ಎದುರುಗಡೆನೆ, ಆ ತಾಯಿ ಎದುರುಗಡೆನೆ 2 ಮಾತ್ರೆಯನ್ನ ಡಾಕ್ಟರ್ ಕೊಟ್ಟು ಆ ಹುಡುಗನೇ ನುಂಗಿಸಿದ್ರು. ಮತ್ತೆ ಅವ್ರು ಏನ್ ಮಾಡ್ತಾರೆ, ಆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅವ್ರು ಏನ್ ಚೆಕ್ ಮಾಡ್ಬೇಕು ಅಂತಕ್ಕಂಥದ್ದನ್ನ, ಇವ್ರು ಏನ್ ಕಂಡಿಡಿದಾರೆ ಅಂತಕ್ಕಂಥದ್ದನ್ನ, ಕಾಯಿಲೆ ಬಗ್ಗೆ ಏನೇನ್ ಪತ್ತೆ ಹಚ್ಚಿದಾರೆ ಅಂತಕ್ಕಂಥದ್ದನ್ನ ಒಂದು ಚೀಟಿಯಲ್ಲಿ ಪೂರ್ತಿಯಾಗಿ ಬರಿತಾ ಹೋದ್ರು. ಪತ್ತೆ ಹಚ್ಚಿರ್ತಕ್ಕಂಥ ಎಲ್ಲಾ ವಿವರಗಳನ್ನು, ಅವ್ರಿಗೆ ಏನೇನು ರೋಗಗಳಿದಾವೆ, ಏನೇನು ಚೆಕಪ್ ಮಾಡ್ಬೇಕು ಎಲ್ಲವನ್ನು ಕೂಡ ಒಂದು ಚೀಟಿಯಲ್ಲಿ ನಮೂದಿಸ್ಬಿಟ್ಟು, ಒಂದು ಚೀಟಿಯಲ್ಲಿ ನೀಟಾಗಿ ಬರ್ದ್ಬಿಟ್ಟು ಅವ್ರ ಕೈಗೆ ಕೊಡ್ತಾ ಹೋಗ್ತಾರೆ. ಸೊ ಇವತ್ತಿಗೆ ಇಷ್ಟು ಇರಲಿ, ಮತ್ತೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.